ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಮುಂಚೆ ನೋಡಿರ್ತೀರಾ, ಇಲ್ಲಿ ಏನು ಇವತ್ತು ಪರಿಸರದಿಂದ ಅಂಗವಾಗಿ ನಾವು ಪರಿಸರವನ್ನ ಇದು ಮಾಡೋದು ಏನ್ ಹೇಳ್ತೀವಿ, ಇನ್ನು ಬೆಳೆಸೋದು ಬೇರೆ, ಅದು ಬೇರೆ ಬೆಳೆಸೋಣ. ಆದ್ರೆ ಪರಿಸರವನ್ನೇ ಪೂರ್ತಿ ಸರ್ವನಾಶ, ಮುಂದಿನ ಜನರು ಇಲ್ಲಿ ವಾಸ ಮಾಡ್ಲಿಕ್ಕೆ ಆಗದಂತ ಒಂದು ವ್ಯವಸ್ಥೆ, ಒಂದು ಇದು ಪರಿಸ್ಥಿತಿ ಸಂದರ್ಭ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಬೆಂಗಳೂರಿನ ಮಹಾನಗರದಲ್ಲಿ. ಆ ಕಾರಣಕ್ಕೆ ಇವತ್ತು ನಾವು ಜವಾಬ್ದಾರಿಯುತ ಪಕ್ಷವಾಗಿ ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಇವತ್ತು ಕಣ್ಣೂರು ಪಂಚಾಯತಿಗೆ ಸೇರುವಂತ ಮತ್ತೆ ಬಿಟ್ಕೇನಹಳ್ಳಿ ಮತ್ತೆ ಬಿಬಿಎಂಪಿ ಇದಕ್ಕೆ ಬರುವಂತ ಬೆಳ್ಳಹಳ್ಳಿ ಈ ಜಾಗದ ಸರ್ವೆ ನಂಬರ್ನ ಜಮೀನುಗಳಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ನೋಡ್ತಾ ಇದ್ದೀರಾ, ಬೆಂಗಳೂರಿನ ಒಟ್ಟಾರೆ ಕಸವನ್ನ ಇದನ್ನ ಸಂಸ್ಕರಿಸಲಿಕ್ಕೆ ಮತ್ತೆ ಅದಕ್ಕೆ ಬೇರೆ ಬೇರೆ ತರದಾದಂತ ಟೆಕ್ನಿಕಲ್ ಇದು ನಿಯಮಗಳು ಅಥವಾ ಅದಕ್ಕೆ ಆದಂತಹ ಒಂದಿಷ್ಟು ರೂಪುರೇಷೆಗಳು ಇದೆ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಬಿಬಿಎಂಪಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದನ್ನೇ BSWSM ಅಂತ ಮಾಡಿದ್ದಾರೆ. ಅದು ಇವರೆಲ್ಲ ಸತ್ತೋಗಿರೋದ್ರಿಂದ, ಕೆಲಸ ಮಾಡೋ ಅಧಿಕಾರಿಗಳು ಸತ್ತೋಗಿರೋದ್ರಿಂದ ಇವತ್ತು ಈ ಪರಿಸರ ಈ ನಾಶಕ್ಕೆ ಇದು ಕಾರಣ ಆಗಿದೆ. ಅದರಲ್ಲಿ ಇವತ್ತು ಬನ್ನಿ ದಯಮಾಡಿ ತೋರಿಸ್ತೀವಿ. ಇದು ಗೋರೆಗಳಿದು, ಇದು ಮೈನಿಂಗ್ ಮಾಡಿರುವಂತ ಕೋರೆಗಳು. ಅಂದ್ರೆ ಮುಂಚೆ ಇದು ಬೆಂಗಳೂರಿನ ಒಂದು ಕೊನೆಯ ಭಾಗ, ಅಂದ್ರೆ ಒಂಥರ ಏನ್ ಹೇಳ್ತೀವಿ ರಿಂಗ್ ರೋಡ್ ಎಲ್ಲ ಕೊನೆ ಭಾಗ, ಅಂದ್ರೆ ಗ್ರಾಮಾಂತರ ಏನ್ ಬರುತ್ತೆ ಆ ತರದ ಒಂದು ಭಾಗ ಇದು. ಇಲ್ಲಿ ಮುಂಚೆ ಎಲ್ಲ ಮೈನಿಂಗ್ ಮಾಡಿ ಇಲ್ಲೆಲ್ಲ 100 ಅಡಿ 200 ಅಡಿ ಆಳಕ್ಕೆ, ನಿಮ್ಗೆ ಎಷ್ಟು ಆಳಕ್ಕೆ ತೆಗ್ದಿರ್ತಾರೆ ಅಂತ ಗೊತ್ತಿರುತ್ತೆ. ಆತರ 100 ಅಡಿ ಆಳಕ್ಕೆ ತೆಗ್ದಿರುವಂತ ಕ್ವಾರಿಗಳಿದು. ಇದರಲ್ಲಿ ಇವತ್ತು ಬಿಬಿಎಂಪಿ ಅವರು ಮತ್ತೆ ಇವರೆಲ್ಲ ಸೇರ್ಕೊಂಡು BSWSM ಯಾರೆಲ್ಲ ಇದ್ದಾರೆ, ಇವರು ಇವತ್ತು ಇಲ್ಲಿಗೆ ಕಸವನ್ನ ಹಾಕಿ ಮುಚ್ಚುತ್ತಾ ಇದ್ದಾರೆ. ಈಗ ಕಸ ಹಾಕ್ತಾವ್ರೆ ಬಿಡ್ರಿ, ಕಸ ನಮ್ದು ಮತ್ತೆ ಇನ್ನೆಲ್ಗೆ ಹಾಕ್ತಾರೆ. ಹೌದು, ಕಸ ಹಾಕೋದಕ್ಕೆ ಅದಕ್ಕೆ ಅಂತ ನಿಯಮಗಳಿದೆ, ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಕಸ ಹಾಕೋದಕ್ಕೆ ಇಲ್ಲಿಗೆ ಮೈನಿಂಗ್ ಮಾಡಿರುವಂತ ಕ್ವಾರಿಗಳಿಗೆ ನೀವು ಯಾವುದೇ ರೀತಿ ಕಸ ಹಾಕೋ ಹಾಗಿಲ್ಲ. ಅಂದ್ರೆ ಯಾವುದೇ ರೀತಿ ಅಂದ್ರೆ ಓನ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಮಾತ್ರ ಹಾಕಬಹುದು, ಇನ್ನ ಬೇರೆ ಕಸಗಳನ್ನ ಹಾಕೋ ಹಾಗೆ ಇಲ್ಲ. ಆಯ್ತಪ್ಪ, ನಮ್ಗೆ ಬೇರೆ ಜಾಗನೇ ಸಿಕ್ಕಿಲ್ಲ, ಇನ್ನೇನ್ ಮಾಡೋದು, ಬೇರೆ ಕಡೆ ಇನ್ನೂ ಒಂದ್ ಕಡೆ ಹಾಕಿದ್ರು ಅದೇನೋ ಆಗುತ್ತೆ, ನಾವು ಹಾಕ್ಲೇಬೇಕು. ಈಗ ನಮ್ಗೆ ಅಂತ ವ್ಯವಸ್ಥೆಗಳಿಲ್ಲ ಅಂತ ಆದ್ರೆ ಹಾಕ್ಲೇಬೇಕು ಅಂತ ಆದ್ರೆ ಸರಿ ಹಾಕ್ತೀರಾ. ಏನ್ ಹಾಕ್ಬೋದು, ಹೆಂಗ್ ಹಾಕ್ಬೋದು? ಈಗ 2 ತರ ವೇಸ್ಟ್ ಬರುತ್ತೆ, ಒಂದು ಜೈವಿಕ ಕಸ, ಒಂದು ಹಸಿ ಕಸ, ಒಂದು ಒಣ ಕಸ. ಒಣ ಕಸ ಅಂದ್ರೆ ಯಾವ್ದು? ಈ ತರ ಪ್ಲಾಸ್ಟಿಕ್ ಬೇರೆ ಬೇರೆ ತರದಿರುವಂತದ್ದು ಒಣ ಕಸ ಅಂತೀವಿ. ಹಸಿ ಕಸ ಅಂದ್ರೆ ಏನು? ಈ ಮಾಮೂಲಿ ಮನೆದು ಯಾವ್ದೋ ಹಣ್ಣಿಂದು ಸಿಪ್ಪೆನೋ, ಇನ್ನೊಂದೋ ಮತ್ತೊಂದೋ, ಈರುಳ್ಳಿ, ಇನ್ನೊಂದು ಏನೇನೋ ಇನ್ನು ಉಳಿದಂತ ಅನ್ನ, ಇನ್ ಬೇರೆ ಬೇರೆದೆಲ್ಲ ತರದ ಕಸ ಇರುತ್ತೆ. ಈ ಎರಡನ್ನು ವಿಂಗಡಿಸಿ ಅದನ್ನ ಜೈವಿಕ ಗೊಬ್ಬರವನ್ನಾಗಿ ಇದನ್ನ ಸಿಮೆಂಟ್ ಅಥವಾ ತಾರು ಮಾಡುವಂತ ಫ್ಯಾಕ್ಟರಿಗಳಿಗೆ ಇದನ್ನ ಕೊಟ್ಟಿದ್ರೆ ಸರ್ಕಾರಕ್ಕೆ ರೆವಿನ್ಯೂ ಇನ್ಕಮ್ ಜನರೇಟ್ ಆಗ್ತಾ ಇತ್ತು. ನೀವು ಇಲ್ಲಿ ಇದನ್ನ ವಿಂಗಡಿಸಿ ತಾರು ಸಿಮೆಂಟ್ ಫ್ಯಾಕ್ಟರಿಗಳಿಗೂ ಕೊಡ್ತಾ ಇಲ್ಲ. ಅದ್ರಲ್ಲಿ ಸೆಗ್ರಿಗೇಷನ್ ಪಾಯಿಂಟ್ ಗಳೆಲ್ಲ ಇದೆ, ಅವು ಕೆಲಸ ಮಾಡೋದು ನಿಲ್ಸ ವರ್ಷಾನ್ಗಟ್ಲೆ ಆಗೋಗ್ಬಿಟ್ಟಿದೆ. ಆಯ್ತು, ಅದಾದ್ಮೇಲೆ ಸರಿ ಬೇಡಪ್ಪ, ನಾನು ಹಸಿ ಕಸ ಜೈವಿಕ ಕಸ ಮಾಡಬಹುದಾಗಿತ್ತು, ಮಾಡ್ತಾ ಇಲ್ಲ. ಸರಿನಯ್ಯ, ಏನೋ ಟೈಮ್ ಬಿಂಗು ಇದನ್ನ ಬಳಸ್ಕೊಂಡಿದ್ದೀರಾ ಸರಿಯಪ್ಪ ಅಂತಂದ್ರು 10 ವರ್ಷದ ಮೇಲಾಗಿದೆ ಇಲ್ಲಿ ಹಾಗಾಗಿ ಸ್ಟಾರ್ಟ್ ಮಾಡಿ. ಎಷ್ಟು ಹೇಳಿ? 10 ವರ್ಷ. ಈ ಅಯೋಗ್ಯ ಸರ್ಕಾರಗಳಿಗೆ, ಈ ಆಡಳಿತಗಳಿಗೆ 10 ವರ್ಷ ಬೇಕಿದ್ರೆ ತಯಾರಿ ಆಗೋದಕ್ಕೆ. ಈಗ ಮಾನ್ಯ ಯಾರು ತುಷಾರ್ ಗಿರಿನಾಥ್ ಬಿಬಿಎಂಪಿಗೂ ಚೇರ್ಮನ್, ಇದೇನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೂ ಈಗ ಅವರು ಚೇರ್ಮನ್ ಪಾರ್ಟಿ. ಕೇಳಿದ್ರೆ ಸುಮಾರು ವರ್ಷಗಳು 6-7 ವರ್ಷದಿಂದ ಅವರಿದ್ದಾರೆ. ಮುಂಚೆನೂ ಅವರೇ ಇದ್ರು ಆಯುಕ್ತರಾಗಿ. ಆ ವ್ಯಕ್ತಿ ಕೇಳಿದ್ರೆ ಈಗ ಟೆಂಡರ್ ಕರಿತಾ ಇದೀವಿ, ಈಗ ಆಗ್ತಾ ಇದೀವಿ, ಈಗ ಮಾಡ್ತೀವಿ ಅಂತಂದ್ರೆ ಇನ್ನೂ ಟೆಂಡರ್ ಕರೆದು ಇದೆಲ್ಲ ಒಂದು ಸೆಟ್ ಇದಾಗೋರ್ಗೆ, ಅಂದ್ರೆ ಏನು ನಾವು ಸಂಸ್ಕರಣಾ ಘಟಕ, ದೊಡ್ಡದೊಂದು ಸಂಸ್ಕರಣಾ ಘಟಕ ಮಾಡ್ತಾ ಇದೀವಿ, ಇಲ್ಲ ಲೀಚೆಟ್ ಇದನ್ನ ಮಾಡ್ತಾ ಇದೀವಿ ಅನ್ನೋ ತರದಲ್ಲಿ ಈ ವ್ಯಕ್ತಿ ಹೇಳ್ತಾರೆ. ಆದ್ರೆ ಇಷ್ಟು ದಿನ ಏನ್ ಕತ್ತೆ ಕಾಯ್ತಾ ಇದ್ರಾ ಮಿಸ್ಟರ್ ತುಷಾರ್ ಗಿರಿನಾಥ್? ಕತ್ತೆ ಕಾಯ್ತಾ ಇದ್ರೆ ಕತ್ತೆ ಕಾರಿ ಹೋಗಿ. ಇನ್ನ ಅದು ಬಿಟ್ಟು ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆ ವ್ಯಕ್ತಿ ಯಾರು MS ಬಂದ್ರೆ ಅವ್ರಿಗೆ 2 ತಿಂಗಳಿಂದ ಕೊಟ್ಟರು. ನಾವು ಒಂದು ಕಂಪ್ಲೇಂಟ್ ಅನ್ನೇ ಇನ್ನೂ ಅವರು ಫೈಲ್ ಮಾಡಕ್ ಆಗಿಲ್ಲ. ಅವರು ಕಂಪ್ಲೇಂಟೇ ಪುಟಪ್ ಆಗಿಲ್ಲ. ಸೆಗ್ರಿಗೇಷನ್ ಏನು ಆಗ್ತಿಲ್ಲ ಇಲ್ಲಿ. ಅದನ್ನೇ ಇದು ಫಸ್ಟ್ ಆಫ್ ಆಲ್ ಸೆಗ್ರಿಗೇಷನ್ ಆಗ್ಬೇಕು. ಸೆಗ್ರಿಗೇಷನ್ ಮಾಡಿನೇ ಇದಕ್ಕೆ ಹಾಕ್ಬೇಕು ಅಂತಿರೋ ನಿಯಮ. ಸೆಗ್ರಿಗೇಷನ್ ಮಾಡಿದೆ ನೋಡಿ, ಅಲ್ಲಿ ಡೈರೆಕ್ಟ್ ಆಗಿ ಮನೆ ಅಲ್ಲಿಂದ ತರ್ತಾರೆ, ಹಾಕ್ತಾರೆ, ಕೆಳಗಡೆ ಹಾಕ್ತಾರೆ. ನೋಡಿ ಇಲ್ಲೆಲ್ಲ ಮಣ್ಣು ತಂದು ಬಿಟ್ಟಿದ್ದಾರೆ, ಮಣ್ಣನ್ನ ಮೇಲೆ ಅಲ್ದಿ ಮುಚ್ಚಾಕ್ತಿದ್ದಾರೆ. ಇಲ್ಲಿ ಪರಿಸರ ಹೆಂಗಾಗಿದೆ ಅದಕ್ಕೆ ತಿಳ್ಕೊಳ್ಳಿ. ಇಲ್ಲಿ ಸುತ್ತಮುತ್ತಲ ವಾತಾವರಣ ಸಂಪೂರ್ಣ ನಾಶ ಆಗಿದೆ. ಮರಗಳು ಸತ್ತೋಗಿದಾವೆ. ಮರಗಳು ಲಿಟ್ರಲಿ ತೋರಿಸಿ ನಾನು, ಲೀಚೆಟ್ ಲೀಕ್ ಆಗಿರೋ ಕಡೆ ಮರ ಸತ್ತೋಗಿದೆ, ಮರಗಳು ಸತ್ತೋಗಿದೆ. ಅದಾದ ನಂತರ ಇಲ್ಲಿ ಕುಡಿಯೋ ನೀರು, ಸುತ್ತಮುತ್ತ ಕುಡಿಯೋ ನೀರು ಪೂರ್ತಿ ಇದು ಬೋರ್ವೆಲ್ಗಳು ಆಲ್ರೆಡಿ 3-4 ಬೋರ್ವೆಲ್ ಕ್ಲೋಸ್ ಮಾಡೋದು ರಿಪೋರ್ಟ್ ಆಗಿದೆ. ಮತ್ತೆ ಇದಕ್ಕೆ ಅಂಟ್ಕೊಂಡಾಗಿರುವಂತ ಹೊಸೂರು ಬಂಡೆಯಲ್ಲಿ ಬೋರ್ವೆಲ್ಗಳೇ ತೆಗಿತಾ ಇಲ್ಲ. ಯಾಕೆ? ನೀರ್ ಬರ್ತಾ ಇಲ್ಲ. ಅಲ್ಲಿ ಯಾವ್ದೋ ಗಬ್ಬು ಲೀಚೆಟ್ ಇದ್ರಲ್ಲಿ ಬರ್ತಾ ಇದೆ. ಈಗ ಪಾಪ ಅಲ್ಲಿ ನಾನು ಹೋಗಿದ್ದೆ, ಸಂಪಲ್ಲಿ ಆತರ ನೀರು ಗ್ರೀನಿಶ್ ನೀರು ವಾಟರ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ.
ಇದಣ್ಣ ಇದಕ್ಕ ತೆರಿಗೆ ಕಟ್ಟೋದು ಜನ. ಇದಕ್ಕೇನ್ರಿ ತೆರಿಗೆ ಕಟ್ಟೋದು ನಿಮ್ಗೆ? ಇದನ್ನ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು 10 ವರ್ಷ ಆಗಿದೆ, ಅದಕ್ಕೇನಾದ್ರು ಒಂದು ಆಲ್ಟರ್ನೇಟಿವ್ ಇದನ್ನ ಮಾಡ್ಕೋಬೇಕಲ್ಲ. ಇದನ್ನ ನೋಡಿ ಏನಿಲ್ಲ, ಬರೀ ವಿಂಗಡಿಸಿದ್ರೆ ಆಗೋಯ್ತಿದು. ವಿಂಗಡಿಸಿದ್ರೆ ಇವ್ರ ಕೆಲಸನೇ ಮುಗ್ದೋಯ್ತು. ವಿಂಗಡಿಸಿದ್ರೆ ಇದು ರೆವಿನ್ಯೂ ಇನ್ಕಮ್ ಇದಾಗುತ್ತೆ. ಈಗ ಮಾಡ್ತಾ ಇದ್ದಾರೆ ಗೊತ್ತಾ, 1 ಕೆಜಿಗೆ 8 ರಿಂದ ಇನ್ನೂ ಜಾಸ್ತಿ ಹೆಚ್ಚಿಗೆ ಹಣವನ್ನ ಇದನ್ನ ತಂದು ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಒಂದ್ ದಿನಕ್ಕೆ 2,000 ಕೋಟಿ ತನಕ ಬರೀ ಕಸಕ್ಕೆ ಖರ್ಚು ಮಾಡ್ತಾರೆ. 2,000 ಕೋಟಿ 2,000 ಕೋಟಿ ಹಣವನ್ನ ಬರೀ ಕಸಕ್ಕೆ ಅಂತ ಖರ್ಚು ಮಾಡ್ತಾ ಇದ್ದಾರೆ ಪಾಲಿಕೆ, ಕೆಜಿ ಲೆಕ್ಕದಲ್ಲಿ. ಈಗ ಅದ್ರ ಮೇಲೆ ಸೆಸ್ ಎಲ್ಲ ಇದು ಮಾಡಿದ್ರೆ ಆಡಪ್ ಮಾಡಿದ್ದಾರೆ. ಈಗ ಒಂದ್ ಮನೆಗೆ ಇದಕ್ಕೆ ಒಂದು ಕಾಂಪ್ಲೆಕ್ಸ್ಗೆ 1,800 ರೂಪಾಯಿ ಎಷ್ಟೋ ಕೊಡ್ಬೇಕು ಮನೆಗಳಿಗೆ ವಿಂಗಡಣೆ ಮಾಡಿ ಕೊಡಿ ಕಸನ, ಹಸಿ ಕಸ ಮತ್ತೆ ಒಣ ಕಸ ಅಂತ ಹೇಳ್ತಾರಲ್ಲ. ಮತ್ತೆ ಇಲ್ಲಿ ವಿಂಗಡಣೆ ಮಾಡಿದ್ದು ಏನು ಎಲ್ಲಿಗೆ ಬಂತು? ಅಲ್ಲ, ಈಗ ಅದೇ ಮಾಫಿಯಾ ವಿಂಗಡಣೆ ವಿಭಜಿಸಿದ್ರೆ ಡ್ರೈ ವೇಸ್ಟ್ ನಿಮ್ಗೆ ತುಂಬಾ ಇದು ಬರಲ್ಲ, ಏನ್ ಹೇಳ್ತೀರಾ, ತೂಕ ಬರಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಡ್ರೈ ಮತ್ತೆ ಹಸಿ 2 ಹಾಕೊಂಡ್ರೆ ಇವ್ರಿಗೆ ತೂಕ ಬರುತ್ತೆ. ಇಲ್ಲಿ ವೇ ಮಿಷನ್ ಆರಾಮಾಗಿ ತೂಕ. ಇವತ್ತು ಒಂದು ದಿನಕ್ಕೆ ಈ ಜಾಗಕ್ಕೆ ಸುಮಾರು 2.5 ಇಂದ 3,000 ಟನ್, ಮತ್ತೆ 2.5 ಇಂದ 3,000 ಟನ್ಗಳಷ್ಟು ಕಸ ನೇರವಾಗಿ ಬಂದು ಬೀಳ್ತಾ ಇದ್ದಾರೆ. ಲೀಚೆಟ್ ಇಸ್ ಅ ಡೇಂಜರಸ್ ಕೆಮಿಕಲ್. ಅದು ಇಡೀ ಇದನ್ನೇ ಸರ್ವನಾಶ ಮಾಡುವಂತ ಕೆಮಿಕಲ್ ಹೊಳೆ ತರ ಹರಿತಾ ಇದೆ. ಮತ್ತೆ ಬೆಂಗಳೂರು ಜನತೆಗೆ ಕಸವನ್ನ, ಹಸಿ ಕಸ ಮತ್ತೆ ಒಣ ಕಸ ಬೇರೆ ಮಾಡ್ಕೊಡಿ ಅಂತ ಯಾಕೆ ಕೇಳ್ಬೇಕು? ಒಟ್ಟಿಗೆ ಕೊಡ್ಬೋದಲ್ಲ. ಅದೆಲ್ಲ ಜವಾಬ್ದಾರಿ BBMP ಅವರು ಇವ್ರು ಮಾಡ್ಬೇಕಿತ್ತು, ಆದ್ರೆ ಇದು ಮಾಡ್ತಾ ಇಲ್ಲ. ಹಂಗಾಗಿ ಮೊದಲಿಗೆ ನಮ್ಮ ಉಪಾಧ್ಯಕ್ಷರು ಅಥವಾ ಇವ್ರು ಮಾತಾಡ್ಲಿ, ಅದಾದ್ಮೇಲೆ ನಾವು ಅಲ್ಲಿ ಹತ್ರಕ್ಕೆ ಹೋಗಿ ಅದನ್ನ ನೋಡ್ತಾ, ಅದಾದ್ಮೇಲೆ ಲೀಚೆಟ್ ಯಾವ ತರ ಇದೆ, ಮತ್ತೆ ಲೀಚೆಟ್ ಸಂಸ್ಕರಣಾ ಘಟಕ ಸುಮ್ನೆ ಅಂದ್ರೆ ಹೆಸರಿಗೆ ಮಾತ್ರ ಇರುವಂತ ಲೀಚೆಟ್ ಸಂಸ್ಕರಣಾ ಘಟಕ ಅಂದ್ರೆ ಅದನ್ನು ಇವರೆಲ್ಲ ಹೆಸರಿಗೆ ಮಾತ್ರ ಏನು ಅಧಿಕಾರಿಗಳಿದ್ದಾರೆ. ಅದೇ ತರ ಇದೊಂದು ಲೀಚೆಟ್ ಸಂಸ್ಕರಣಾ ಘಟಕನೂ ಇದೆ ಇಲ್ಲಿ, ಅದನ್ನು ಒಂದು ನೋಡಿ ಪರಿಶೀಲಿಸೋಣ. ಮತ್ತೆ ಇದ್ರ ಮುಂದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ನಮ್ಮ ಉಪಾಧ್ಯಕ್ಷರು ರವಿಜನ್ ಗೇರ್ ಅವರು ಮಾತಾಡ್ಲಿ ಅಂತ ಕೇಳ್ಬೇಕು. ಅಲ್ಲ, ನಾವು ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಏನು ಸಮಸ್ಯೆ ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತಾ ಇದ್ದಾವೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು 100 ಅಡಿ ಆಳಕ್ಕೆ ಇಂತಹ ತ್ಯಾಜ್ಯವನ್ನ ಹಾಕಿದ್ರೆ ಪರಿಸರ ಮತ್ತೆ ಪ್ರಕೃತಿ ಏನಾಗ್ಬೋದು ಅನ್ನೋಂತ ಒಂದು ಸಣ್ಣ ಕಾಳಜಿ ಆದ್ರೂ ಇವ್ರಿಗೆ ಇದೆಯಾ ಆಡಳಿತ ನಡೆಸ್ತಾ ಇರೋರಿಗೆ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು. ನಾವು ಹಲವಾರು ಸಲ ಹೋಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿನ MD ಮತ್ತು ಬೆಂಗಳೂರಿನ ಕಮಿಷನರ್ BBMP ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೂ ಹೇಳಿ, ಅವ್ರೇನಿಲ್ಲ ಕುಲ್ಲಂಕುಲ್ಲ ಹೌದು ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇರೋದೇ ಕೆಪಾಸಿಟಿ ಇರೋದು 1 ಲಕ್ಷ ಲೀಟ್ರು ಪರಿಷ್ಕರಣೆ ಮಾಡೋದಕ್ಕಿದೆ, ನಾವು 10 ಲಕ್ಷ ಆಗ್ತಾ ಇದೀವಿ. ಮತ್ತೆ ಲ್ಯಾಂಡ್ ಫಿಲ್ಲಿಂಗ್ ಅನ್ನೋದೇ ಇಲ್ಲ, ಎಲ್ಲೂ ಲ್ಯಾಂಡ್ ಫಿಲ್ಲಿಂಗ್ ಮಾಡಲೇಬಾರ್ದು. ಯಾವುದೇ ತ್ಯಾಜ್ಯ ಬಂದ್ರೆ ಅದ್ರಲ್ಲಿ ಎಷ್ಟು 5% ಅದು 10% ಅಷ್ಟೇ ಲ್ಯಾಂಡ್ ಫಿಲ್ಗೆ ಹೋಗ್ಬೇಕು, ಇನ್ನು ಬಹುತೇಕವಾಗಿದ್ದು ಎಲ್ಲವೂ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತು ಅವರೇ ಹೇಳ್ತಾರೆ, ಆದ್ರೆ ಇವತ್ತು 100% ಲ್ಯಾಂಡ್ ಫಿಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಕುಲ್ಲಂಕುಲ್ಲ ಅವರೇನೆ ನೇರವಾಗಿ ಒಪ್ಕೊಂಡು ಒಂದ್ ರೀತಿಯಲ್ಲಿ ಅಸಹಾಯಕರಾಗಿ ಒಬ್ರು ಅಧಿಕಾರಿ ಎಲ್ಲವನ್ನ ನಿರ್ವಹಿಸಬೇಕಾದ ಅಧಿಕಾರಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಜನಸಾಮಾನ್ಯರು ಏನ್ ಮಾಡ್ಬೇಕು? ಜನಸಾಮಾನ್ಯರು ಕಾಲಲ್ಲಿರೋ ಚಪ್ಪಲಿನ ಬಿಚ್ಕೊಂಡು ಬರ್ರಿ ಬಡ್ಡಿ ಮಕ್ಕಳ ಇಲ್ಲಿ ಅಂತ ಹೇಳಿ ಕರಿಬೇಕು. ಇವತ್ತು ನಾವು ಪರಿಸರ ದಿನ ಆಗಿರೋದ್ರಿಂದ ಬಹುಶಃ ಇವತ್ತು ಅವ್ರಿಗೆ ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಕರೆಯೋದಕ್ಕೆ ಇವತ್ತು ಸೂಕ್ತವಾದ ದಿನ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ನಾವು ಸಾಧ್ಯವಾದ್ರೆ ಇದಂತೂ ಹಳೆ ಚಪ್ಪಲಿನ ತಗೋಬೇಕು, ಕಸಿನಲ್ಲಿರೋ ಚಪ್ಪಲಿ ಹುಡುಕೋಬೇಕು. ಕಸಿನಲ್ಲಿ ಇರೋದನ್ನ ಚಪ್ಪಲಿಗಳನ್ನ ಹುಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಳ್ಳೋಣ ಇಲ್ಲಿ ಅಂತ ಹೇಳಿ ಬಂದಿದೀವಿ. ಸಿಕ್ತ ಬಿಡಿ. ಈಗ ಇದು ಸುಡುಗಾಡಾಗಿರೋದ್ರಿಂದ ಬಹುತೇಕವಾಗಿ ಇಲ್ಲಿ ಯಾವ ಅಧಿಕಾರಿ ಆಗ್ಲಿ ಇಲ್ಲಿದ್ರೆ ಬಹುಶಃ ಕಾಯಿಲೆ ಬಂದ್ಬಿಡುತ್ತೆ ನಿಜವಾಗ್ಲೂ ಸರ್, ಖಂಡಿತ ಉಸಿರಾಟಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಯಾವ ಗ್ಯಾಸು ಬರ್ತಾ ಇರುತ್ತೆ, ಇಲ್ಲಿ ಭಯಂಕರ ವಿಷಾನಿಲ್ಲ. ಇಲ್ಲಿ ನಾವೀಗ ನೋಡೋಣ, ಈಗ ಅಲ್ಲಿ ಒಂದಷ್ಟು ಗಾಡಿಗಳು ಬರ್ತಾ ಇದೆ. ಏನು ನಮ್ಮ ಪರಿಸರ ಮತ್ತೆ ನಮ್ಮ ದೇಶ, ಒಂದು ಪರಿಸರ ಅಂತ ಅಂದ್ರೆ ಏನು, ಒಳ್ಳೆ ಗಾಳಿ, ನೀರು, ಜನ, ವ್ಯವಸ್ಥೆ ಎಲ್ಲವೂ ಸೇರ್ಕೊಂಡು ಒಂದು ಪರಿಸರ ಆಗುತ್ತೆ. ಆದ್ರೆ ಇಲ್ಲಿ ಈ ತರದ್ದು ಜನರು ವಾಸ ಮಾಡಕ್ಕಾಗದೇ ಇರುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಯಾವ ತರದ ಪರಿಸರವನ್ನ, ಪ್ರಕೃತಿಯನ್ನ ಇವರು ಕಾಪಾಡ್ಕೊಳ್ಳಕ್ಕೆ ಹೊರಟಿದಾರೋ ನಮ್ಗಂತೂ ಗೊತ್ತಿಲ್ಲ. ಇದಂತೂ ನರಕ, ಭೂಮಿನ ನರಕ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನ ಇವರು ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಕೇಳೋಣ, ಗಾಡಿಗಳು ಯಾವ್ದಾದ್ರು ಬಂದ್ರೆ ಅವ್ರನ್ನ ಗಾಡಿಗಳನ್ನ ಇಲ್ಲಿ ಯಾಕೆ ಲ್ಯಾಂಡ್ ಫಿಲ್ ಮಾಡ್ತಾ ಇದ್ದೀರಾ, ಯಾರು ನಿಮ್ಗೆ ಲ್ಯಾಂಡ್ ಫಿಲ್ ಮಾಡೋಕೆ ಹೇಳಿದ್ದು, ಈ ಲಾರಿಗಳೆಲ್ಲ ಇರೋದು ಕಸ ತಗೊಂಬಂದು ಭೂಮಿ ಒಳಗಡೆ ಸುರಿದು ಪರಿಸರವನ್ನು ನಾಶ ಮಾಡೋದಕ್ಕೆ ಇರೋದು, ಅಥವಾ ನೀವು ಕಸನ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿ ಏನು ಜನರಿಂದ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದೀರಾ, ಆ ದುಡ್ಡನ್ನೆಲ್ಲ ಏನ್ ಮಾಡ್ತಾ ಇದ್ದೀರಾ, ಪರಿಷ್ಕರಣೆ ಮಾಡ್ದಲೆ ಈಗ ನೇರ ತಗೊಂಬಂದು ಕಸವನ್ನ ಡಂಪ್ ಮಾಡೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಜನಸಾಮಾನ್ಯರು ಏನಾದ್ರು ಹೇಳ್ತಾ ಇದಾರೆ ನಿಮ್ಗೆ ಇಲ್ಲಿ ತಗೊಂಬಂದು ಕಸವನ್ನ ಹಾಕಿ ಸುರೀರಿ ಅಂತ ಹೇಳಿ? ಇವೆಲ್ಲವನ್ನ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಈ ಮುಖಾಂತರ ಜನರು ಅರ್ಥ ಮಾಡ್ಕೋಬೇಕು. ನನಗಂತೂ
ಇದು ನೋಡ್ತಾ ಇದ್ರೆ ನರಕ ಎಲ್ಲೋ ಇದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಈಗ ಆಲ್ರೆಡಿ ಇದು ಇಲ್ಲೇ ಇದೆ ನರಕ. ಇಲ್ಲಿ ನಾವು ಮೊನ್ನೆ ಯುದ್ಧ ನಡೆಯುತ್ತಿರುವಾಗ ಇಂಡಿಯಾ, ಪಾಕಿಸ್ತಾನ, ಉಕ್ರೇನು, ರಷ್ಯಾ ಮತ್ತೆ ಇದು ಯಾವುದು ಇಸ್ರೇಲು, ಗಾಜಾ, ಈ ಯುದ್ಧ ನಡೀತಿರುವಾಗ ನಾವು ಯೋಚನೆ ಮಾಡ್ತಾ ಇದ್ದಿದ್ದು ಏನು, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಟ್ಟು ಇಡೀ ಪ್ರಪಂಚನ ನಾಶ ಮಾಡ್ಬಿಡ್ತಾರೇನೋ ಅನ್ನೋವಂಥದ್ದು. ನಿಜವಾದ ನ್ಯೂಕ್ಲಿಯರ್ ಬಾಂಬ್ ಇದು. ನಿಜವಾದ ನ್ಯೂಕ್ಲಿಯರ್ ಬಾಂಬು ನಮ್ಮನ್ನೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಾರನ್ನೂ ಒಟ್ಟಿಗೆ ಸಾಯಿಸುವಂತಹ ಒಂದು ಏನ್ ಶಕ್ತಿ ಇರುವಂತಹ ನ್ಯೂಕ್ಲಿಯರ್ ಬಾಂಬ್ ಇದು. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ನ್ಯೂಕ್ಲಿಯರ್ ಬಾಂಬ್ ಘಟಕ. ಇದನ್ನ ನಾವು ಇದು ಯಾಕೆ ಆಗ್ತಾ ಇದೆ ಅಂತ ನೀವು ತಿಳ್ಕೋಬೇಕು ಜನ. ಇದು ಯಾರೋ ಒಬ್ರು ಕಾಂಟ್ರಾಕ್ಟರ್ ಬಂದು ತಗೊಂಡ್ಬಂದು ಇಲ್ಲಿ ಹಾಕ್ತಾನೆ, ಅಥವಾ ಯಾರೋ ಒಬ್ಬ BBMP ಅಧಿಕಾರಿ ಬಂದು ಇಲ್ಲಿ ಹಾಕ್ತಾನೆ ಅಲ್ಲ. ಇದು ಆಗ್ತಾ ಇರುವಂತದ್ದು ಈ ಅಯೋಗ್ಯ ರಾಜಕಾರಣಿಗಳಿಂದ. ಇವರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಸ್ವಾಮಿ. ಸುಮ್ಮನೆ ನೀವು ಓಟ್ ಹಾಕ್ತಾ ಇದ್ದೀರಾ, ಇವರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ. ಇಷ್ಟವರೆಗೆ ಅರ್ಥ ಆಗ್ಬೇಕಿತ್ತು ನಿಮಗೆ, ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತ. ಯಾಕೆ ಅಂತ ನಾನು ಹೇಳ್ತೀನಿ. ನಿನ್ನೆ RCB ಏನು ವಿಜಯ ಯಾತ್ರೆ ಬಗ್ಗೆ ಒಂದು ಘಟನೆ ಆಯ್ತು. 11 ಜನನೋ 15 ಜನನೋ ಸತ್ತೋದ್ರು. ಯಾಕಾಯ್ತು ಅಂತ ಗೊತ್ತಿದೆಯಾ ನಿಮಗೆ? ಈ ಆಯೋಜನೆ ಮಾಡ್ತಾ ಇರುವಂತಹ ಈ ಮಂದಬುದ್ಧಿಗಳಿಗೆ ಇಷ್ಟು ಜನರನ್ನ ನಾವು ಇಷ್ಟು ಜನ ಬರ್ಬೋದು ಅನ್ನುವಂತಹ ಒಂದು ಯೋಚನೆನೂ ಇಲ್ಲ. ಅವರು ಬಂದಾಗ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಈ ತರ ಘಟನೆಗಳು ಆಗಬಹುದಲ್ಲ ಅನ್ನುವಂತಹ ಇದನ್ನು ಇಲ್ಲ. ಒಂದು ವೇಳೆ ಆ ಪ್ರೊಸೆಷನ್ ಏನಾದ್ರೂ ಆಗಿದ್ರೆ ರೋಡಲ್ಲಿ ಇನ್ನೆಷ್ಟು ಜನ ಸಾಯ್ತಾ ಇದ್ರು, ಸಾವಿರಾರು ಜನ ಹುಷಾರಿಲ್ಲದೆ ಬೀಳ್ತಾ ಇದ್ರು, 100 ಜನ ಸಾಯ್ತಾ ಇದ್ರು. ಇಂಥವ್ರಿಗೆ ಆಡಳಿತ ಮಾಡೋದಕ್ಕೆ ಬರುತ್ತಾ? ಅವರಿಗೆ ಒಂದು ಮುಂದಾಲೋಚನೆ ಅನ್ನೋದೇ ಇಲ್ಲ. ಈಗ ಒಂದು ಫ್ಲೈಓವರ್ ಮಾಡ್ಬಿಡ್ತಾರೆ, ಫ್ಲೈಓವರ್ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಯ್ತು ಅಂತ. ಆ ಟ್ರಾಫಿಕ್ ಹೋಗಿ ಮುಂದಿನ ಯಾವ ಜಂಕ್ಷನ್ ಅಲ್ಲಿ ಬೀಳುತ್ತೆ ಅಂತ ಈ ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ. ಟ್ರಾಫಿಕ್ ಹಂಗೆ ಇದೆ, ಆ ಜಂಕ್ಷನ್ ಇಂದ ಮಾತ್ರ ಮುಂದಿನ ಜಂಕ್ಷನ್ಗೆ ಹೋಗಿದೆ ಅಷ್ಟೇನೆ. ಈ ಮುಂದಾಲೋಚನೆ ಇಲ್ಲದೆ ಇರೋರು ಆಡಳಿತ ಮಾಡ್ತಿದ್ದಾರೆ ಸ್ವಾಮಿ. ಅದೇ ನಡೀತಾ ಇರೋದಿಲ್ಲಿ. ಇವರಿಗೆ ಮುಂದಾಲೋಚನೆನೇ ಇಲ್ಲ, ಯಾರಿಗೂ ಮುಂದಾಲೋಚನೆ ಇಲ್ಲ. ಆ ಮುಂದಾಲೋಚನೆ ಇರುವಂತವ್ರು ಇಂಥ ಕೆಲಸ ಮಾಡಲ್ಲ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಇಡೀ ಪ್ರಪಂಚನ ನಾಶ ಮಾಡುವಂತಹ ಒಂದು ಬಾಂಬು. ಅದನ್ನ ನಾವು ಇಂಡಿಯಾದಲ್ಲಿ ಅಟ್ಲೀಸ್ಟ್ ನಾವು ನಮ್ಮ ಆಯ್ಕೆಯ ಮೂಲಕ, ಚುನಾವಣೆಯಲ್ಲಿ ನಮ್ಮ ಆಯ್ಕೆಯ ಮೂಲಕ ಒಳ್ಳೆಯ ಮುಂದಾಲೋಚನೆ ಇರುವಂತಹ ನಾಯಕರುಗಳನ್ನ ಅಥವಾ ಪಕ್ಷಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡಬೇಕಾಗಿದೆ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಇದು ಇವತ್ತಿಂದು ನಾಳೆದು ಪ್ರಶ್ನೆ ಅಲ್ಲ. ಮುಂದಿನ ಪೀಳಿಗೆ ಮುಂದೆ ನಮ್ಮ ಭೂಮಿ ಇರುತ್ತೋ ಇಲ್ವೋ ಅನ್ನೋದು ಕೂಡ ಪ್ರಶ್ನೆ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಎಲ್ಲಾ ಕಡೆ ನಡೀತಾ ಇದೆ. ಇಂಡಿಯಾದಲ್ಲಂತೂ ಇನ್ನೂ ಇಷ್ಟು ಸ್ಪೀಡ್ ಆಗಿ ಬರ್ತಾ ಇದೆ. ಈಗ ನೋಡೋಣ. ನಾವು ಅದು ಒಂದು ಗ್ರೇಟರ್ ಬೆಂಗಳೂರು, ಈ ಒಂದು ಬೆಂಗಳೂರನ್ನೇ ಅವ್ರಿಗೆ ನಿಭಾಯಿಸಕ್ ಆಗ್ತಾ ಇಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಮಾಡ್ಬಿಟ್ಟು ಅದನ್ನ 3 ಭಾಗ ಮಾಡಿ ಈಗ್ಲೇನೆ BWSSB, ಬೆಸ್ಕಾಮ್, BBMP, ಆಮೇಲೆ ಇನ್ನೇನು ಎಲ್ಲ 4 ಸಂಸ್ಥೆಗಳಿದಾವೆ. 4 ಸಂಸ್ಥೆಗಳು ಬಂದು ಒಂದೊಂದ್ ದಿನ ಒಬ್ಬೊಬ್ರು ಅಗಿಯೋದು ಮಾಡೋದು ಇಡೀ ಧೂಳು ಮಾಡ್ಬಿಟ್ಟಿದ್ದಾರೆ. ಇಡೀ ರಸ್ತೆ ಅಲ್ಲ, ಗ್ರೇಟರ್ ಬೆಂಗಳೂರು ಅಲ್ಲ. ನೀವು ಬೆಂಗಳೂರಲ್ಲಿ ಇರುವಂತಹ ಗುಂಡಿಗಳು ನೋಡ್ಬಿಟ್ರೆ, ಈ ತರದ ಗುಂಡಿಗಳು ಮತ್ತೆ ಅಲ್ಲಿ ಗುಂಡಿಗಳು ನೋಡ್ಬಿಟ್ರೆ ಡೀಪರ್ ಬೆಂಗಳೂರು ಅಂತ ಮಾಡ್ಬೇಕಿತ್ತು. ಗ್ರೇಟರ್ ಬೆಂಗಳೂರು ಅಲ್ಲ, ಡೀಪರ್ ಬೆಂಗಳೂರು ಆಗ್ಬೇಕಿತ್ತು. ಈಗ ಅದನ್ನ ಮತ್ತೆ ಹಾಳು ಮಾಡಾಕ್ತಾರೆ. 3 ಮಾಡ್ಕೊಂಡು ಇನ್ನೂ ಅವ್ಯವಸ್ಥೆ ಮಾಡ್ಕೊಂಡು ಯಾರ್ಯಾರಿಗೂ ಇವ್ರೇನ್ ಮಾಡಿದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರೇನ್ ಮಾಡಿದ್ರೆ ಇವ್ರಿಗೆ ಗೊತ್ತಿಲ್ಲ. ನಾವು ಈಗ ಸರ್ಕಾರದಲ್ಲಿ ಕೆಲವೆಲ್ಲ ಕೆಲಸಗಳು ಮಾಡಿಸ್ತಾ ಇದೀವಿ. ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ, ಈ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್, ತಾಲೂಕು ಕಚೇರಿ ಡಿಪಾರ್ಟ್ಮೆಂಟ್ ಅವ್ರಿಗೂ ಒಬ್ರಿಗೊಬ್ರು ಫೋನ್ ಕನೆಕ್ಷನ್ ಇಲ್ಲ. ಲೆಟರ್ ಕಳಿಸ್ಬಿಡ್ತಾರೆ, 2 ವರ್ಷ 3 ವರ್ಷ ಸರ್ವೇನೇ ಆಗಲ್ಲ, ನಾವು ಕಳಿಸ್ಬಿಟ್ಟಿದೀವಿ ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ನನಗೆ ಬಂದಿಲ್ಲ ಅಂತಾರೆ. ಅಂದ್ರೆ ಇವರಿಬ್ರು ಮಾತಾಡ್ಕೊಳ್ಳೋದೇ ಇಲ್ಲ. ಇನ್ನು ನೀವು 3 BBMP ಮಾಡಿದ್ಮೇಲೆ ಯಾರಿಗೆ ಮಾತಾಡ್ಕೋತಾರೆ? ಅಷ್ಟೇನೆ, ಅಲ್ಲೇ ಇರುತ್ತೆ. ಇಡೀ ಬೆಂಗಳೂರಿನ ಸರ್ವನಾಶ ಮಾಡಕ್ಕೆ ಈ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಆಮೇಲೆ ಈ ರೀತಿಯಂತಹ ಒಂದು ಆಡಳಿತ ಮಾಡ್ತಾ ಇರುವಂತದ್ದು. ದಯವಿಟ್ಟು ಬಂಧುಗಳೇ, ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲ ತಡೆಯೋಣ, ಅಲ್ಲಿ ತಡೆಯೋಣ. ಅವ್ರು ಯಾರಿದ್ದಾರೆ ಬರ್ಲಿ, ಕನ್ಸರ್ನ್ ಪರ್ಸನ್. ಇಲ್ಲಿ BBMP ಅವರಿಗೆ ಒಂದು ಕಾಲ್ ಮಾಡಬೇಕಿತ್ತು. ಇಲ್ಲಿ ನೋಡಿ, ಬನ್ನಿ. ಓಕೆ, ಕಮ್ಮಿ ಮಾಡೋದು ಸ್ವಲ್ಪ ಸೈಡ್ಸ್ ಎಲ್ಲ ಸಿಗ್ಬಿಡ್ತದೆ ಸರ್. ನಮಗೆ ಪರಿಶೀಲನೆಗಳು MSK ಮಾಡಲ್ಲ, ಅವರು ಎನ್ವೈರನ್ಮೆಂಟ್ ಆಫೀಸರ್ ಕೇಳ್ತಿ ಅಂತ ಮಾಡಿ 1,000 ಕೋಟಿ.
ಇಲ್ಲಿ ಫೋನಲ್ಲಿ ಮಾಡಿ, ನಾವು ಬರ್ತಾ ಇದೀವಿ ಇವತ್ತು ಮಾತಾಡ್ಬೇಕು ಇವತ್ತು ಪರಿಸರ ದಿನಾಚರಣೆ. ಹಾ ಬನ್ನಿ, ಅಲ್ಲಿ ಏನೋ ಹೋಗ್ತಾ ಇದೆ ನೋಡಿ, ಅಲ್ಲಿ ಅಲ್ಲಲ್ಲ ನೀರ್ ತರ ಹೋಗ್ತಾ ಇದೆ ನೋಡಿ JCB ಹತ್ರ. ಹಾ ಬನ್ನಿ, ಏನೋ ಮಾಡ್ತಿದ್ದಾರೆ ಅವ್ರು ವಾಶ್ ಮಾಡೋದು ಸರ್, ಇದು ವಾಷಿಂಗ್ ಮಾಡಕ್ಕೆ. ಬನ್ನಿ ಅಲ್ಲೋ ನೋಡಿ ಇದೆಲ್ಲ ಸ್ನೇಹಿತರೆ ನಾವು ನಿಂತಿರೋದು ಕಸದ ಮೇಲೆ, ವಾಶ್ ಮಾಡಕ್ ನೀರು ಯೂಸ್ ಮಾಡಿ. ಆಳದಲ್ಲಿರುವ ಕಸದ ಮೇಲೆ ಒಂದು ಮಣ್ಣಿನ ಪರದೆಯ ಮೇಲೆ ನಾವಿದ್ದೀವಿ, ಪದರೆಯ ಮೇಲೆ ನಾವಿದ್ದೀವಿ. ಒಂದೇ ಒಂದು ಸಣ್ಣ ಪದರೆ. ಇದು ಯಾವಾಗ ಕುಸಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ. ನಿಜವಾಗ್ಲೂ ಈ ರೀತಿಯಾದಂತ ವ್ಯವಸ್ಥೆ ಒಂದು ಒಂದ್ಸಲ ಇದಾಗುತ್ತೆ, ಕರೆಕ್ಟ್ ಆಗಿರುತ್ತೆ ಹೋಗ್ತಾ ಇರುತ್ತೆ ಕೆಳಗಡೆ. ಇಲ್ಲಿನ ಕುಟುಂಬಗಳು, ಆ ಮನೆಗಳು ಇಲ್ಲೇ 100 ಅಲ್ಲಿ ವಾಸನೆ ತಡ್ಕೊಳಕ್ಕಾಗಲ್ಲ. ಬೆಳಿಗ್ಗೆ ಅಲ್ಲಿಂದ ಲೈವ್ ಮಾಡಿದ್ದೀನಿ, ಇಲ್ಲಿರುವಂತಹ ಕುಟುಂಬಗಳು ಬೆಳಿಗ್ಗೆ ಅಲ್ಲಿಂದ ಲೈವ್ ಮಾಡಿದ್ದೀನಿ ಆ ಜಾಗದಿಂದ. ನಮಗೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಕ್ಯಾಮರಾ ಹಾಕಿರೋದ್ರಿಂದ ಫೋನ್ ಕಾಲ್ಗಳು ಬರಲ್ಲ ಅಂತ ನಾವು ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ಬದುಕೋದಕ್ಕೆ ಕಷ್ಟ ಇದೆ. ಇದು ಏನು DK ಶಿವಕುಮಾರ್ ಅಲ್ಲ, ಅವರು ಏನದು ನೀರ್ ಹಾಕ್ತಿರೋದ ಕೆಮಿಕಲ್? ಅದು ಕೆಮಿಕಲ್ಸ್ ಅಲ್ಲ, ಬೆಂಗಳೂರಲ್ಲಿ ಇವತ್ತಿನ ಪರಿಸ್ಥಿತಿಯನ್ನ ನಾನು ಸುಧಾರಿಸಕ್ಕೆ ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಮಾಡಿದ ತಕ್ಷಣ ಇದಕ್ಕೆಲ್ಲ ಒಂದು ಸರಿಯಾದಂತ ವ್ಯವಸ್ಥೆ ಆಗುತ್ತೆ ಹಸಿ ಕಸ ಎಲ್ಲ ಇದೆ. ಅನ್ನುವಂತ ವಿಚಾರ. ಇದು ಹಸಿ ಕಸದ ಬಗ್ಗೆನೇ ಒಂದು ದೊಡ್ಡ ಮಾಫಿಯಾ. ಅವರು ಹೇಳಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಾನೇನು ಬೆಂಗಳೂರು ನಗರದ ಉಸ್ತುವಾರಿಯಾಗಿದ್ದೀನಿ. ನನಗೆ ಈ ವಿಚಾರಗಳ ಬಗ್ಗೆ ದೊಡ್ಡ ಮಾಫಿಯಾ, ಇವತ್ತು ಕಸದ ಮಾಫಿಯಾನೇ ಬೆಂಗಳೂರು ನಗರದಲ್ಲಿ ದೊಡ್ಡ ಮಾಫಿಯಾ ಆಗಿ ಕೆಲಸ ಮಾಡ್ತಾ ಇದೆ. ನನ್ನ ಕೈಲಿ ಇದನ್ನ ಸುಧಾರಿಸೋದಕ್ಕೆ ಆಗಲ್ಲ ಅಂತ ಹೇಳಿರುವಂತ ಅವಿವೇಕಿ ಹೇಳಿಕೆಯನ್ನ ಮಾನ್ಯ ಉಸ್ತುವಾರಿ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಸಚಿವರಾದಂತಹ DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ನಾನು ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ಕನಸನ್ನ ಕಟ್ಟಿದ್ದೀನಿ, ಆದ್ರೆ ಸ್ಥಳೀಯವಾಗಿರುವಂತಹ ಶಾಸಕರೇ ಇದಕ್ಕೆ ವಿರೋಧಿಸ್ತಾ ಇದ್ದಾರೆ ಅಂತ. ಬಂಧುಗಳೇ, ಇವತ್ತು ಹಲೋ ಸರ್ ನಮಸ್ಕಾರ. ಜೀವನ್ ಅಂತ ಮಾತಾಡ್ತಾ ಇರೋದು KRS ಪಾರ್ಟಿಯಿಂದ, ಆರ್ಗನೈಸಿಂಗ್ ಸೆಕ್ರೆಟರಿ. ಮೊನ್ನೆ ಭೇಟಿ ಮಾಡಿದ್ವಲ್ಲ ನಿಮ್ನ ಸರ್. ಇವತ್ತು ನಿಮ್ಗೆ ವಿಚಾರವಾಗಿ ಹೇಳಿದ್ವಲ್ಲ ಯಲಹಂಕದಲ್ಲಿರುವಂತಹ ಮಿಟ್ಗಾನಹಳ್ಳಿಯಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ. ಕಣ್ಣೂರು ಬೆಳ್ಳಳ್ಳಿ ಮಿಟ್ಗನಹಳ್ಳಿ, ಇದು ಬೆಳ್ಳಳ್ಳಿ ಮಿಟ್ಗನಹಳ್ಳಿ ಡಂಪಿಂಗ್ ಯಾರ್ಡ್ ಸರ್. ಯಾವಾಗ ಭೇಟಿ ಕೊಡ್ತಾ ಇದ್ದೀರಾ ಸರ್ ಅಲ್ಲಿಗೆ? ಹೌದು ಸರ್, ಹೌದು ಸರ್. ಇದೇ ಪರಿಸ್ಥಿತಿ ಹೇಳ್ತೀನಿ ಕೇಳಿ. ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ನಮ್ಮ ಸರ್ಕಾರ ಆಗ್ಲಿ ನಾವಾಗ್ಲಿ ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, 4 ಗೋಡೆಗಳ ಮಧ್ಯ ಕೂತ್ಕೊಂಡು ಅಲ್ಲಿ ಪರಿಸರವನ್ನ ರಕ್ಷಿಸಬೇಕು, ಪರಿಸರ ಉಳಿಸಬೇಕು ಅಂತ ಹೇಳಿ ಒಂದು ಭಾಷಣ ಮಾಡಿ ಪತ್ರಿಕೆಗೆ ಹೇಳಿಕೆಗೆ ಮಾತ್ರ ಸೀಮಿತವಾಗುವಂತ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಆದ್ರೆ ಈ ಸ್ಥಳದಲ್ಲಿ ನೀವು ನಿಂತು ನೋಡ್ಬೇಕು ಸರ್, ಪರಿಸರ ಉಳಿಸೋದು ಎಲ್ಲಿ ಅನ್ನೋದನ್ನ ನಾವಿವತ್ತು ನಿಂತಿರುವಂತ ಸ್ಥಳದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಾವಿರಾರು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇರುವಂತವ್ರು ಯಾವ ರೀತಿ ಬದುಕನ್ನ ಕಟ್ಕೋಬೇಕು ಸರ್. ಇವತ್ತು ಅವ್ರ ಮಕ್ಕಳಾಗ್ಲಿ ಆ ಕುಟುಂಬಗಳಾಗ್ಲಿ ಇವತ್ತು ಕೇಳಿ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಸರ್ ಈಗ ನೀವು ಅಲ್ಲಿ ನಿಮ್ಮ ಎನ್ವೈರನ್ಮೆಂಟ್ ಆಫೀಸರ್ನ ಕಳಿಸಿ, ಕಟ್ ಮಾಡಿದ್ರು ನೋಡಿ, ಕಟ್ ಮಾಡಿದ್ರು. ಈ ರೀತಿ ಈ ಅಧಿಕಾರಿ ಏನು ಸದಸ್ಯ ಕಾರ್ಯದರ್ಶಿ, ಬೆಂಗಳೂರು ಕರ್ನಾಟಕ ರಾಜ್ಯ ಮಾಲಿನ್ಯ ಪರಿಸರ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಈ ರೀತಿಯಾದಂತ ಫೋನ್ ಅನ್ನ ಕಟ್ ಮಾಡುವಂತ ವ್ಯವಸ್ಥೆ. ಇದೊಂದು ಹೇಳ್ತಾ ಇದ್ವಿ ಮಾಫಿಯಾ ಬಗ್ಗೆ. ಮನೆಗಳ ಹತ್ರ ಕಸ ಕಲೆಕ್ಟ್ ಮಾಡಬೇಕಾದ್ರೆ ಏನಂತಾರೆ, ಹಸಿ ಕಸ ಬೇರೆ ಒಣ ಕಸ ಬೇರೆ ಅಂತ. ಮನೆಯವರು ಬಹುತೇಕವಾಗಿ ಬೆಂಗಳೂರು ನಗರದಲ್ಲಿರುವಂತಹ ಜನ ಕಸವನ್ನು ಹಾಕಬೇಕಾದ್ರೆ BBMPಯ ಲಾರಿಗಳಿಗೆ, ಆಟೋಗಳಿಗೆ ಹಸಿ ಕಸನೇ ಬೇರೆ ಮಾಡಿ ಒಣ ಕಸನೇ ಬೇರೆ ಮಾಡಿ ಹಾಕ್ತಾರೆ. ಆದ್ರೆ ಇಲ್ಲಿ ನೀವೇನ್ ನೋಡ್ತಾ ಇದೀರಲ್ಲ, ನಾವು ನಿಂತಿರುವಂತಹ ಡಂಪಿಂಗ್ ಯಾರ್ಡ್ ಅಲ್ಲಿ ಹಸಿ ಕಸ ಒಣ ಕಸ ಎಲ್ಲ ಮಿಶ್ರಣ ಆಗಿದೆ. ಯಾಕೆ? ಈ ಮಾಫಿಯಾ ಏನ್ ಹೇಳ್ತಾ ಇದ್ರಲ್ಲ, DK ಶಿವಕುಮಾರ್ ಹೇಳಿರುವಂತಹ ಮಾಫಿಯಾ ಇದು. ಏನಂದ್ರೆ ಕಲೆಕ್ಟ್ ಮಾಡ್ಬೇಕಾದ್ರೆ ಬೇರೆ ಬೇರೆಯಾಗಿ ಕಲೆಕ್ಟ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ ನೋಡ್ತಾ ಬಂದ್ವಿ, ಏನು ಕಂಪ್ರೆಸರ್ ಲಾರಿಗಳಿಗೆ ತುಂಬಿಸ್ಬೇಕಾರೆ ಈ ಕಾಂಟ್ರಾಕ್ಟರ್ದಾರ್ ಯಾರಿದ್ದಾರೆ, ಗುತ್ತಿಗೆದಾರರು ವೇಟ್ ಬರಬೇಕು. ಯಾಕಂದ್ರೆ ಅವ್ರಿಗೆ ಹಣ ಕೊಡುವಂತದ್ದು ಟನ್ನೇಜ್ ಲೆಕ್ಕದಲ್ಲಿ. ಅವ್ರು ಏನು ಕಸವನ್ನ ತರ್ತಾರೆ ತೂಕ, ಆ ತೂಕ ಜಾಸ್ತಿ ಇದ್ದಷ್ಟು ಹಣ ಜಾಸ್ತಿ ಸಿಗುತ್ತೆ. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಅಲ್ಲಿ ಸಿಗುವಂತ ಕಸವನ್ನು ಎಲ್ಲಾ ಕಸವನ್ನು ಸೇರಿಸಿ ಅದನ್ನ ಕಂಪ್ರೆಸ್ ಮಾಡಿ ಎಷ್ಟು ತೂಕ ಇನ್ನೂ ಹೆಚ್ಚು ತೂಕ ಬರಲಿ ಅಂತ ಹೇಳಿ ಅದನ್ನೆಲ್ಲ ಸಂಗ್ರಹಿಸಿ ಇಲ್ಲಿ ಲಾರಿಗೆ ತಂದು ವೇ ಬ್ರಿಡ್ಜ್ ಅಲ್ಲಿ ತೂಕ ಮಾಡಿಸ್ತಾರೆ. ಈ ರೀತಿಯಾದಂತಹ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂತದ್ದು ಅಕ್ರಮಗಳಿಗೆ ದಾರಿ. ಹಾಗಾಗಿ ಇದು ಮಾಫಿಯಾ ಯಾವ ರೀತಿ ಆಗಿದೆ ಅಂದ್ರೆ, ಸಾವಿರಾರು ಕೋಟಿಯ ವ್ಯವಹಾರ ಆಗಿರೋದ್ರಿಂದ ಎಲ್ಲರೂ ಪಾಲ್ದಾರ್ರೆ. JCB ಪಕ್ಷಗಳು ನಾವೇನ್ ಹೇಳ್ತಾ ಇದೀವಲ್ಲ, ಪ್ರತಿಯೊಬ್ಬ JCB ಪಕ್ಷದ ನಾಯಕರುಗಳು ಈ ಮಾಫಿಯಾದಲ್ಲಿ ಭಾಗಿದಾರರು, ಪಾಲುದಾರರು. ನೀವು ಗ್ರೇಟರ್ ಬೆಂಗಳೂರು, BBMP, ಬೃಹತ್ ಬೆಂಗಳೂರು ಏನ್ ಮಾಡಿದ್ರು ಇದು ನಿಲ್ಸಕ್ಕಾಗಲ್ಲ ಅಂತ ಸ್ವತಃ ನೀವೇ ಒಪ್ಕೊಂಡಿದ್ದೀರಾ. ದಯಮಾಡಿ
ರಾಜ್ಯದ ಜನ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾರೆ. ನೀವು ಈ ಮಾಫಿಯಾಗಳನ್ನಾಗ್ಲಿ ಈ ಹೋರಾಟಗಳನ್ನ ಈ ತರದ್ದನ್ನ ನಿಲ್ಸೋದಕ್ಕಾಗ್ಲಿಲ್ಲ ಅಂದ್ರೆ ನೀವು ಅಧಿಕಾರದಲ್ಲಿದ್ದು ಏನು ಪ್ರಯೋಜನ? ದಯಮಾಡಿ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಕೊನೆ ಪಕ್ಷ ಇದನ್ನಾದ್ರೂ ಒಂದು ನೆಪವಾಗಿ ಇಟ್ಕೊಂಡು ನಾನು ಬೆಂಗಳೂರಿನ ಉಸ್ತುವಾರಿಯಾಗಿ ಈ ಮಾಫಿಯಾನ ತಡೆಯಲಾಗ್ತಾ ಇಲ್ಲ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಇವತ್ತು ಏನು ವಿಶ್ವ ಪರಿಸರ ದಿನದಂದು ಪರಿಸರಕ್ಕೋಸ್ಕರ ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹವನ್ನ ಮಾಡುತ್ತೆ. ಹಾಗೂ ಏನು ನೀವು ಇಟ್ಟಿರುವಂತಹ ಪರಿಸರ ಮಂಡಳಿ ಇರ್ಬೋದು, ಬಹುತೇಕ ಇರ್ಬೋದು, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಸ್ವಾಮಿ? ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇರುವಂತದ್ದಲ್ಲ. ಇದು ವರ್ಷಾನುಗಟ್ಲೆಯಿಂದ ತಂದು ಸುರಿತಾ ಇರುವಂತದ್ದು. ಏನು ಕಳೆದ ತಿಂಗಳು ಇಲ್ಲಿಗೆ ಭೇಟಿ ಕೊಟ್ಟಂತಹ ಉಪಲೋಕಾಯುಕ್ತರು ಫಣೀಂದ್ರ ಮತ್ತು ವೀರಪ್ಪನವರು ಮಾತಾಡಿದ್ರು, ಈ ವ್ಯವಸ್ಥೆಯನ್ನ ಕೂಡಲೇ ನಿಲ್ಲಿಸಬೇಕು, ಕೋರ್ಟ್ ಅಲ್ಲಿ ನಾವು ಮಾತಾಡ್ತೀವಿ ಅಂತ. ಏನಾಗ್ತಾ ಇದೆ? ಆದ್ರೂ ಇದೇನೋ ಬರ್ತಾ ಇರುವಂತ ಲಾರಿಗಳು ನಿಂತಿದಾವ? ದಯಮಾಡಿ ರಾಜ್ಯ ಸರ್ಕಾರ, ಹೈಕೋರ್ಟ್, ನಾನು ಹೇಳೋದು ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರು ಈ ವಿಚಾರವನ್ನ ಸುಮೋಟೋ ಪ್ರಕಾರ ತಗೊಂಡು ದಯಮಾಡಿ ಇದನ್ನ ನಿಲ್ಲಿಸಿ ಇಲ್ಲಿರುವಂತಹ ಲಕ್ಷಾಂತರ ಕುಟುಂಬಗಳ ಪ್ರಾಣವನ್ನ ಉಳಿಸಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಬಂಧುಗಳೇ. ನಮಸ್ಕಾರ. ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿಗೆ ಧಿಕ್ಕಾರ. ಅದು ಇಲ್ಲ ಬಿಡಿ, ಇವಾಗ ಅದು ಇದೆ, JCB ಇದೆ. ಈ ಸರ್ಕಾರ ಕಸ್ತಲು ಕಸ ತಿನ್ನೋ ಸರ್ಕಾರ. ಸರ್ಕಾರಗಳಿಗೆ ಬಿಜೆಪಿ ಸರ್ಕಾರಗಳಿಗೆ, ಜನರ ಪ್ರಾಣವನ್ನು ಉಳಿಸಲು ಸರ್ಕಾರಗಳಿಗೆ, ಜನರ ಪ್ರಾಣವನ್ನು ಉಳಿಸಲಾಗದ ನಾಚಿಕೆಗೇಡಿನ ಸರ್ಕಾರಕ್ಕೆ ಮೆಸೇಜ್ ಹಾಕಿದ್ದೀನಿ, ಕಳಿಸ್ಕೊಡಿ. ಅಲ್ಲ, ಈಗ ಇನ್ನೊಬ್ಬ ಯಾರು ಅವ್ನ ನೆಕ್ಸ್ಟ್ ಅಧಿಕಾರಿ ಯಾರಿದ್ದಾರೆ, ಅವ್ನ ನಂಬರ್ ಇದೆ ತಗೋ. ಎನ್ವೈರನ್ಮೆಂಟ್ ಆಫೀಸರ್ ಅವ್ನು ಫೋನ್ ಮಾಡೋ ಅಧಿಕಾರಿ ತಗೋ. ಅಲ್ಲ, ಅವ್ರ ಮೇಲೆ ಬೇಡ, ಅವ್ರ ಕೆಳಗಡೆಗೆ ತಗೊಳ್ಳೋಣ. ಯಾಕಂದ್ರೆ ಬೇರೆ ಅಧಿಕಾರಿ ಇಲ್ಲ, ಅವನ ಮೇಲೆ MLA ಅವನು ವೇಸ್ಟ್, ಅವನು ಅಧ್ಯಕ್ಷ ಅಂತ ಇದ್ದಾರೆ. ಅಲ್ಲ, ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವನೇ ಮಾಡಿದ್ದು, ಅವನೇ ಮಾಡಿದ್ದು. ಲಿಂಗರಾಜ್ ಅಂತ ಮಾಡಿದ್ರಲ್ಲ ಅವನೇ ಸುಪೀರಿಯರ್. ಆಮೇಲೆ ಇನ್ನೊಂದೇನು ಗೊತ್ತಾಗ್ರು, ಇದರಲ್ಲಿ ಅಧ್ಯಕ್ಷ ಅಂತ ಇದ್ದಾನಲ್ಲ, ಅವ್ರು ಬರೋದೇ ಇಲ್ಲ, ಹುದ್ದೆನೇ ಕೊಡಕ್ಕೆ ಬರಲ್ಲ, ಅದು ಅನಧಿಕೃತ. ಹೌದಾ? ಕೋರ್ಟು 100 ಸಲ ಹೇಳಿ ಕಳಿಸಿದೆ ಸರ್ಕಾರಕ್ಕೆ. ಸುಧಾಕರ್ ಆಗಿದೆ, ಅದನ್ನ ಮಾಡಕ್ ಬರಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಧ್ಯಕ್ಷನ ನೇಮಕಾತಿ ಮಾಡಕ್ಕೆ ಆಗಲ್ಲ. ವಾಮನಾಚಾರಿ ಅಂತ ಯಾರೊಬ್ರು ಇದ್ರು ಫಸ್ಟ್ ಬಿಜೆಪಿ, ಅವ್ರಿಗೂ ಆಯ್ತು, ಅವರಿಂದಾನೇ ಶುರುವಾಗಿದ್ದು ಬಿಜೆಪಿ. ಯಾರು ಲೈವ್ ಇರೋದು ಬನ್ನಿ. ಲೈವ್ ಇರೋದು ಇವರೇ ಟಾಪ್. ವಾಮನ ಅಲ್ಕಾಚಾರ್ಯ ಅವರು ಬಸವನಗುಡಿ ಬಸವೇಶ್ವರ ಪೊಲ್ಯೂಷನ್ ಇದಾಗಿದ್ರು, ಅಧ್ಯಕ್ಷರಾಗಿದ್ದರು, ಅಧ್ಯಕ್ಷ ಬಿಜೆಪಿ ಕಾರ್ಯಕರ್ತ. ಗೊತ್ತು, ಬೆಳಗಾವಿ. ಅಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗ ಇವತ್ತು ಯಾವ್ದೋ ಕಾರ್ಯಕ್ರಮ ಇತ್ತಂತಲ್ಲ ಅವ್ರದ್ದು, ಇವತ್ತು ವಿಶ್ವ ಪರಿಸರ ದಿನ ಅಲ್ವಾ? ಸಸಿ ನೆಡೋದಾ? ಏನು ನೋಡಿ, ನೀವು ಬರ್ಲಿಲ್ಲ ಅಂದ್ರೆ ಇಲ್ಲಿ ರಸ್ತೆ ತಡೆ ಮಾಡ್ತಾ ಇದೀವಿ. ನಿಮ್ಮ ಉದ್ದೇಶ ಪರಿಸರ ಏನು ಎನ್ವೈರನ್ಮೆಂಟಲ್ ಆಫೀಸ್ ಇದೆ, ಇದು ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ದೀರಾ, ನಿಮ್ಮನ್ನು ಉದ್ದೇಶಿಸಿ ಇಲ್ಲಿ ರಸ್ತೆ ತಡೆ ಮಾಡ್ತಾ ಇದೀವಿ. ಬೇಗ ಬನ್ನಿ ಮೇಡಮ್. ಇದಾಗಿದೆ ಅದು ವಾಯ್ಸ್ ಮೆಸೇಜ್. ಇಲ್ಲಿ ಅವ್ರು ಸಸಿ ನೆಡೋ ಕಾರ್ಯಕ್ರಮ ಹೋಗಿದ್ದಾರಾ? ಯಾವ ನಡಕೋ ಏನ್ ಮಾಡಕ್ ಹೋಗಿದಾರೋ ನೋಡಿ. ಫೋನ್ ಎತ್ತಲ್ಲ ಇವರು, ಎಷ್ಟು ಅಸೆಟ್ ಏನ್ ಮಾತಾಡ್ತಾರೆ ನಾನು ಇದ್ ಮಾಡ್ತೀನಿ. ಅದೇ ನನ್ನ ನಂಬರ್ ಅಂತ ಎತ್ತಿಲ್ಲ ಫೋನ್ ಅವರು. ಬೇರೆ ನಂಬರ್ ಮಾಡೋಣ. ಈಗ ಮಾಡಿದ್ರೆ ಎತ್ತಲ್ಲ, ಯಾವ ನಂಬರ್ ಇಂದ? ಅಲ್ಲ, ಈಗ ಲಿಂಗರಾಜಿಗೆ ಮಾಡೋಣ, ಎಲ್ಲ ಮಾಡಿ ಹೇಳ್ತೀನಿ. ಲಿಂಗರಾಜಿಗೆ ಅವ್ರಿಗೆ ನಂಬರ್ ತೊಗೊಳ್ಳಿ, ಎಲ್ರು ಮಾಡಿ ವ್ಯಕ್ತಿಗೆ ಹೇಳ್ತೀನಿ. ಅಯೋಗ್ಯರು, ಇವ್ರಿಗೆ ಗೊತ್ತೇ ಇಲ್ಲ. ಇವರು ನಾವು ಕಂಪ್ಲೇಂಟ್ ಕೊಟ್ಟರ ಬಗ್ಗೆ ಮೀಟಿಂಗ್ ಇದೆ, ನೀವು ಬನ್ನಿ ಅಂತ ಹೇಳಿ ನಮ್ಗೆ ಹೇಳಿದಲ್ಲಿ ಮಾಡಿ, ಇವ್ರ ನಂಬರಿಂದ ಮಾಡಿ, ಅವ್ರು ರಿಸೀವ್ ಮಾಡ್ತಾರೆ. ಅವಾಗ ಮಾತಾಡಿ, ಏನೇ ಕಟ್ ಮಾಡಿದ್ರಿ 9485 ಕಟ್ ಮಾಡಬೇಡಿ ಅಂತ ಇದೆ ಮಾಡಲ್ಲ ಮಾಡಿ. ಕಟ್ ಮಾಡಬೇಡಿ ಅಂತ ಹೇಳಿ ಸರ್. ನಾನು ಕಟ್ ಮಾಡ್ತೀನಿ, ನೀವು ಕಟ್ ಮಾಡಿ. ಹಾಂ, ನೀವು ಮಾಡ್ತೀವಿ. ಫೋನ್ ಮಾಡಿ, ಈಗ ಮಾಡಿ, ಮಾಡಬೇಡಿ ಅಂತ ಹೇಳಿ. ಫೋನ್ ಕಟ್ ಮಾಡಬೇಡಿ, ಒಂಚೂರು ಮಾತಾಡಿ ಅಂತ ಹೇಳಿ. ನಾನು ಮಾತಾಡ್ತೀನಿ. ಲೈವಲ್ಲಿ ಇದೆ, ಕಟ್ ಮಾಡಿ. ಎಲ್ಲ ಕಳೆದು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಸೆಕ್ರೆಟರಿ ಅವರಿಗೆ ಫೋನ್ ಮಾಡ್ತಾ ಇದ್ದೀವಿ. ಅವರು ಇವ್ರು ಮಾಡಿ ಫೋನಲ್ಲಿ ಮಾತಾಡ್ತಾ ಇದ್ರು, ಮಧ್ಯದಲ್ಲಿ ಅವ್ರಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ನಾವು ಕೇಳ್ತಾ ಪ್ರಶ್ನೆಗಳನ್ನ ಅವರಿಗೆ ಕೇಳಿಸ್ಕೊಳಕ್ಕೆ ಆಗಿಲ್ಲ. ಮೋಸ್ಟ್ಲಿ ಕಿವಿ ತಮಟೆ ಹೊಡೆದೋಗಿರ್ಬೇಕು. 329 ಕಟ್ ಮಾಡಿಬಿಟ್ರು ಫೋನ್ನ. ಈಗ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಇಂಥವರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಅಧಿಕಾರಿಗಳು. ಒಟ್ಟಾರೆ ಆಡಳಿತ, ಒಟ್ಟಾರೆ ವ್ಯವಸ್ಥೆಯ ಒಟ್ಟಾರೆ ಅಧಿಕಾರಿಗಳು ಹೆಂಗಿದ್ದಾರೆ? ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ
ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು ಒಂದು ರೀತಿ ಅದು ಏನ್ ಹೇಳ್ತಾರೆ ರಿಟೈರ್ಮೆಂಟ್ ಆಗಿರೋರಿಗೆ ಒಂದು ರೀತಿ ಸಂಸ್ಥೆ ತರ ಆಗ್ಬಿಟ್ಟಿದೆ. ಅದು ಒಂದು ಪೊಲ್ಯೂಷನ್ ಅದು ಯಾವುದೇ ರೀತಿಯ ಪೊಲ್ಯೂಷನ್ ಕಂಟ್ರೋಲ್ ಮಾಡೋ ದಿಕ್ಕಿನಲ್ಲಿ ಅವ್ರ ಕೆಲಸ ಇಲ್ಲ. ನನಗನ್ಸ್ದಂಗೆ ಕಂಟ್ರೋಲ್ ಬೋರ್ಡ್ ಅಲ್ಲ, ಅದು ಪೊಲ್ಯೂಷನ್ ಬೋರ್ಡ್. ನನಗನ್ಸ್ದಂಗೆ ಇವರು ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಯಾಕೆಂದ್ರೆ ಇವರಿಗೆ ನಾವು ಯಾವ್ದಾದ್ರು ಒಂದು ಕಂಪ್ಲೇಂಟ್ ಕೊಟ್ರೆ ಗಿರಾಕಿ ತಗೊಂಬಂದ್ ಕೊಟ್ಟಂಗೆ. ಯಾರೋ ಒಬ್ಬ ಇದಕ್ಕೆ ಕೆರೆಗೆ ಸುರಿತಾ ಇದ್ದಾನೆ ಅಥವಾ ಎಲ್ಲೋ ಒಂದ್ ಕಡೆ ಪೊಲ್ಯೂಷನ್ ಇದಾಗ್ತಾ ಇದೆ ಅಂತ ಯಾವ್ದೋ ಕಂಪನಿ ಇನ್ನೊಬ್ಬ ಹಲೋ ಮೇಡಮ್, ದಯವಿಟ್ಟು ಫೋನ್ ಕಟ್ ಮಾಡಬೇಡಿ. ನಾನು KRS ಪಾರ್ಟಿನ ಮೇಡಮ್ ರಘುನಂದನ್ ಮಾತಾಡೋದು. ಈಗ ಇಲ್ಲಿ ನಾವು ಇದು ಬೆಳ್ಳಳ್ಳಿ ಇದ್ರ ಡಂಪಿಂಗ್ ಯಾರ್ಡಲ್ಲಿ ಇದ್ದೀನಿ. ದಯಮಾಡಿ ನಾವು ಈಗ ರಸ್ತೆ ತಡೆ ಮಾಡ್ತಾ ಇದೀವಿ. ನಿಮ್ಮನ್ನ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ದೇ ಇರೋದ್ರಿಂದ ಬಗ್ಗೆ ಮತ್ತೆ ನಾವು ಕಂಪ್ಲೇಂಟ್ ಕೊಟ್ಟೋದ್ರ ಮೇಲೆ ನೀವು ಯಾವ್ದು ಇನ್ನೂ ಏನು ಇದು ಮಾಡಿಲ್ಲ. ಆ ಕಾರಣಕ್ಕೆ ನಾವು ಇಲ್ಲಿ ರಸ್ತೆ ತಡೆ ಮಾಡ್ತಾ ಇದೀವಿ. ದಯಮಾಡಿ ಈಗಲೇ ಈ ಕೂಡಲೇ ಪೊಲ್ಯೂಷನ್ ಕಂಟ್ರೋಲ್ ಇದು ಏನು ಈ ಡಂಪಿಂಗ್ ಯಾರ್ಡ್ ಏನಿದೆ ಅಲ್ಲಿಗೆ ಬನ್ನಿ ಮೇಡಮ್. ಏನ್ ಕ್ರಮ ಇಲ್ಲಿವರೆಗೂ ಏನ್ ಕ್ರಮ ತಗೊಂಡಿದ್ದೀರಾ? ಈಗ ಲೋಕಾಯುಕ್ತ ಇದಾಯ್ತು ಏನೆಲ್ಲ ಆಗಿದೆ ಅಲ್ಲ? ನಮ್ದು ಕ್ಲೋಸ್ ಆಗಿದೆ ರೀ, ನಮ್ದು ಕ್ಯಾಪಿಂಗ್ ಆಗಿದೆ. ಬಿಟ್ಗಾನಹಳ್ಳಿ ಸೈಡ್ ಅದು RO ಮಾದೇವಪುರಕ್ಕೆ ಬರುತ್ತೆ. ನಾವು ಇವಾಗ ಮೊನ್ನೆ ಇದ್ರಲ್ಲಿ ವಿಸಿಟ್ ಮಾಡಿದ್ವಲ್ಲ, ಏನಲ್ಲಿ ಲೋಕಾಯುಕ್ತ ಅವ್ರ ಜೊತೆ ಎಲ್ಲ ವಿಸಿಟ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡಿಸ್ತಾ ಇದೀವಿ. ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಮೇಡಮ್? ಏನ್ ಮಾಡಿಸ್ತಾ ಇದೀರಾ? ನಮಗೆ ಓನ್ಲಿ ಸ್ಯಾಂಪ್ಲಿಂಗ್ ಮಾಡ್ಸಕ್ ಹೇಳಿದ್ರು. ಸುತ್ತಮುತ್ತ ಹಳ್ಳಿನಲ್ಲಿ ವಾಟರ್ದು ಮತ್ತೆ ಯಾವ್ದಾದ್ರು ವೆಜಿಟೇಬಲ್ಸ್ ಅಲ್ಲಿ ಏನಾದ್ರು ಇದೆಯಾ ಅಂತ ಮಾಡ್ಸಕ್ ಹೇಳಿದ್ದಾರೆ. ಅದನ್ನ ನಾವು ಆಸ್ ಪರ್ ಡೈರೆಕ್ಷನ್ ಮಾಡ್ತಾ ಇದೀವಿ. ಈಗ ಅಲ್ಲಲ್ಲ ಮಾಡ್ಸಿದ್ರ ಮೇಡಮ್, ಏನಾಗಿದೆ? ರಿಪೋರ್ಟ್ ಏನ್ ಬಂದಿದೆ? ರಿಪೋರ್ಟ್ ಬಂದಿದೆ, ಅಂದ್ರೆ ಅದನ್ನೆಲ್ಲ ನಾವು ಫಾರ್ವರ್ಡ್ ಮಾಡಿದೀವಿ. ಅಲ್ಲಲ್ಲ ಈಗ ಹೇಳಿ, ನೀವು ಲೈವ್ ಅಲ್ಲಿ ಇದ್ದೀರಾ, ಜನಗಳಿಗೆ ಗೊತ್ತಾಗ್ಲಿ. ಅಟ್ಲೀಸ್ಟ್ ನಿಮ್ ಕಾರ್ಯವೈಖರಿ ಅದು ನೀವು ಮಾಡಿರೋದು ಒಳ್ಳೆ ಕೆಲಸ ಆದ್ರೂ ಜನಗಳಿಗೆ ಗೊತ್ತಾಗ್ಬೇಕಲ್ವಾ? ಪಾಪ ನಾವು ನಿಮ್ನ ನಾವೆಲ್ಲ ಸುಮ್ಮನೆ ಬೈತಾನೆ ಇರ್ತೀವಿ ಅಧಿಕಾರಿಗಳನ್ನ. ಅಟ್ಲೀಸ್ಟ್ ನೀವು ಏನೋ ಒಂದು ಮಾಡಿದೀರಾ, ಹಂಗಾಗಿ ಅದೇನು ಅಂತ ಗೊತ್ತಾಗ್ಲಿ. ಈಗ ಏನಂತ ಬಂದಿದೆ ಮೇಡಮ್ ರಿಪೋರ್ಟ್ಸ್? ರಿಪೋರ್ಟ್ಸ್ ಎಲ್ಲ ಈಗ ಏನು ಎಲ್ಲ ಸ್ಯಾಂಪಲ್ ವಾಟರ್ ಪೋರ್ಟಬಲ್ ವಾಟರ್ ಕ್ವಾಲಿಟಿನೇ ಬಂದಿದೆ. ಅದು ಒಂದ್ ಕಡೆ ಎಲ್ಲೋ ಇದಾಗಿದೆ ಅಷ್ಟೇ. ಒಂದ್ ಕಡೆ ಬನ್ನಿ ಮೇಡಮ್ ಇಲ್ಲಿ. ಈಗ ನಾವು ನಮ್ ಜೊತೆ ಇವಾಗ ಬನ್ನಿ, ನಾವು ನಿಮ್ಗೆ ಇಲ್ಲೊಂದಿಷ್ಟು ತೋರಿಸ್ತೀವಿ. ಅಲ್ಲೆಲ್ಲ ಇವತ್ತು ನಮ್ದು ಅದು ವೆಡ್ದು ಇದಾಗಿರೋದ್ರಿಂದ ನಾವು ಸ್ವಲ್ಪ ಅದೆಲ್ಲ ಅದ್ರಲ್ಲಿ ಬಿಸಿ ಇದೀವ್ರಿ. ಬರ್ತೀವಿ, ನೋಡ್ತೀವಿ. ಅಲ್ಲ ಇದು ನಾವು ಇವತ್ತು ಪರಿಸರ ದಿನನ ನಾವು ಅಲ್ಲ ಒಂದು ಯಾವತ್ತು ಅಂತ ಮೇಡಮ್ ಈಗ ರಿಪೋರ್ಟ್ ಕೊಟ್ಟ ಮೇಲೆ ಲೋಕಾಯುಕ್ತ ಕೊಡ್ತೀರಾ ಈಗ ರಿಪೋರ್ಟ್? ಓಕೆ, ಅದ್ರ ಮೇಲೆ ಈಗ ಆಲ್ರೆಡಿ ಕೊಟ್ಟಿದ್ಮೇಲೆ ಏನಾದ್ರು ಆಕ್ಷನ್ ಮಾಡಕ್ ಹೇಳಿದಾರಾ ಅಥವಾ ಯಾವಾಗ ಕೊಡ್ತಾರೆ ಅಂತ ಏನಾದ್ರು ಡೇಟ್ಸ್ ಹೇಳಿದಾರಾ? ಇನ್ನು ಏನು ಬರ್ಲಿಲ್ಲ ನಮ್ಗೆ. ಯಾವಾಗ ಕೊಟ್ಟಿರೋದು ನೀವು? ಎಷ್ಟು ದಿನ ಆಯ್ತು ರಿಪೋರ್ಟ್ ಕೊಟ್ಟು? ರಿಪೋರ್ಟ್ ಇನ್ನು ನಾವು ಫಾರ್ವರ್ಡ್ ಮಾಡ್ಲಿಲ್ಲ. ನಾವು ಈಗ ಅವರಿಂದ ತರಿಸ್ಕೊಂಡಿದೀವಿ, ನೋಡ್ತೀವಿ. ಅಲ್ಲ ಮೇಡಮ್, ಇದೇ ಅಲ್ವಾ ನಾವು ಹೇಳ್ತಾ ಇರೋದು ಇದೇ ಅಲ್ವಾ? ನೀವು ಈ ವಾರಗಟ್ಲೆ ತಿಂಗಳಗಟ್ಲೆ ಡಿಲೇ ಮಾಡ್ಬಿಟ್ರೆ ಕೆಲಸ, ರಿಪೋರ್ಟ್ಗಳನ್ನ ಫಾರ್ವರ್ಡ್ ಮಾಡೋದೇನೆ ಡಿಲೇ ಮಾಡ್ಬಿಟ್ರೆ. ನಮ್ದು ನಮ್ ಡಂಪಿಂಗ್ ಯಾರ್ಡ್ ಕಮ್ಸ್ ಅಂಡರ್ BBMP ಏರಿಯಾ ಬರುತ್ತೆ. ಸ್ಯಾಂಪ್ಲಿಂಗ್ ಹೇಳಿದ್ದಾರೆ, ಸ್ಯಾಂಪ್ಲಿಂಗ್ ಮಾಡಿಸ್ತಾ ಇದೀವಿ. ಅಲ್ಲ ಸ್ಯಾಂಪ್ಲಿಂಗ್ ಹೇಳ BBMP ಇಂದಾನೆ ತಾನೇ ಬರ್ತಾ ಇರೋದು ಕಸ ಇಲ್ಲಿಗೆ. ನಿಮ್ಗೆ ಬರುತ್ತಲ್ವಾ ಇದು ಮೇಡಮ್? ಇದು ಅವ್ರಿಗೆ ಮೇಡಮ್ ಒಂದ್ ನಿಮಿಷ, ನೀವು ಹೇಳ್ತಾ ಇರೋದು ಹೆಂಗೆ ಇದೆ, ಇದು ನಮಗ್ ಬರಲ್ಲ. ಅಲ್ಲ ಭೂಮಿ ವರದಿ ಕೊಡ್ಬೇಕು ಅವರು. ನಾವು ಇಂಪ್ಲಿಮೆಂಟೇಷನ್ ಏನಿದೆ ಮಾಡ್ತೀವಿ. ಏನು ಆಗ್ಬಾರ್ದು. ಅಲ್ಲ ಅಂದ್ರೆ ನೀವೀಗ ನಿಮ್ದೇನು ಪಾತ್ರ ಇಲ್ಲ ಅಂತಾನೆ ಹೇಳ್ಬಿಟ್ರಿ. ಮೇಡಮ್ ಇಲ್ಲಿ ಒಂದ್ ನಿಮಿಷ. ಈಗ ನೋಡಿ ಮೇಡಮ್, ನೀವು ಮೇಡಮ್ ಟೋಟಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಲ್ವಾ ನೀವು? ಇಲ್ಲಿ ನೀವು ನೋಡಲಿಕ್ಕೆ ಆಗದಂತಷ್ಟು, ತಡಿಕೊಳ್ಳಲಿಕ್ಕೆ ಆಗದಷ್ಟು ಪೊಲ್ಯೂಷನ್ ಆಗಿದೆ ಇಲ್ಲಿ. ಮತ್ತೆ ಸುತ್ತಮುತ್ತ ಕೆರೆಗಳು, ಒಂದ್ ಕೆರೆ ಉದ್ಯಾನವನ ಮಾಡಿದ್ದಾರೆ, ಇನ್ನೊಂದ್ ಕೆರೆ ಆಲ್ರೆಡಿ ಫುಲ್ ಆಫ್ ಲೀಚಿಟ್ ಆಗಿದೆ. ಇನ್ನು ಈಗ ಲೀಚಿಟ್ಗಳನ್ನ ಗುಬ್ಬಿ ಕೆರೆ, ಚಿಕ್ಕ ಗುಬ್ಬಿ, ದೊಡ್ಡ ಗುಬ್ಬಿ ಕೆರೆ ಲೀಚಿಟ್ಟು ಕೆರೆ ತರ ಹರಿದೋಗ್ತಾ ಇದೆ. ಆಮೇಲೆ ಇನ್ನೊಂದು ಮೇಡಮ್ ಇನ್ನೊಂದು, ಈಗ ಇದು ಗ್ರೇಟರ್ ಬೆಂಗಳೂರು ಅಡಿಗೆ ಬರುತ್ತೆ ಈಗ ಅಲ್ವಾ? ಮತ್ತೆ ಈಗ ನೀವು ನಿಮಗ್ ಬರಲ್ಲ ಅಂದ್ಬಿಟ್ರೆ ಹೆಂಗೆ? ಗ್ರೇಟರ್ ಬೆಂಗಳೂರು ಆಲ್ರೆಡಿ ಚಾಲ್ತಿಯಲ್ಲಿದೆ ಇವಾಗ. ಸರ್ ಒಂದ್ ನಿಮಿಷ, ಈ ಮೇಡಮ್ ಅವರು ನನಗೆ ಬರಲ್ಲ ಅಂತಾನೆ ಹೇಳಕ್ಕಾಗಲ್ಲ. BBMP ಆಗ್ಲಿ ಇನ್ನೊಂದಾಗ್ಲಿ ನಾವು ಕೇಳ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೆಲಸ. ಈಗ ನೀವು ರಿಪೋರ್ಟ್ ಫಾರ್ವರ್ಡ್ ಮಾಡೋದನ್ನ ಡಿಲೇ ಮಾಡ್ಬಿಟ್ರೆ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ನಮ್ಮ ಸರ್ಕಾರದಲ್ಲಿ ಇದೇ ಆಗ್ತಾ ಇರೋದು. ಇಮಿಡಿಯೇಟ್ ರಿಪೋರ್ಟ್ ಫಾರ್ವರ್ಡ್ ಮಾಡ್ಬೇಕು ಮೇಡಮ್. ನಾಳೆ ಬರ್ತಿದೀವಿ ನಿಮ್ ಕಚೇರಿಗೆ, ನಾವು ರಿಪೋರ್ಟ್ ಫಾರ್ವರ್ಡ್ ಮಾಡಿಲ್ವಾ ಅಂತ ನೀವು ನಮ್ಗೆ ಹೇಳ್ಬೇಕಾಗುತ್ತೆ ದಯವಿಟ್ಟು. ಓಕೆ, ಧನ್ಯವಾದಗಳು. ನಾಳೆ ಹೋಗೋಣ ಸರ್. ತುಂಬಾ ನಿರಾಸವಾಗಿ. ಹೌದಾ? ಏನು ಉತ್ತರ ಒಂದು ವೇಳೆ ನೀವೇ ನೋಡಿದ್ರೆ ಅವ್ರು ಏನು ಉತ್ತರ ಕೊಡ್ತಿದ್ದಾರೆ? ಒಂದ್ಸಲ ನಮ್ದಲ್ಲ ಅಂತಾರೆ, ಒಂದ್ಸಲ ನಮ್ದೇ ಅಂತಾರೆ, ಮತ್ತೆ ನಮಗೆ ಸ್ಯಾಂಪಲ್ ರಿಪೋರ್ಟ್ ಮಾತ್ರ ತಗೊಳಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಒಂದು ಕಡೆ ಮಾತ್ರ ಬಂದಿದೆ ಅಂತಾರೆ. ಅಂದ್ರೆ ಇನ್ನು 10 ಕಡೆ ಬರೋ, ಈ 100 ಕಡೆ ಬರೋರ್ಗು ವೇಟ್ ಮಾಡ್ತಾರೆ ಇವರು. ಒಂದ್ ಕಡೆ ಬಂದಿದೆ ಅಂದ್ಮೇಲೆ 10-20 ಕಡೆ. ಈಗ ಕೋವಿಡ್ ಒಬ್ಬರಿಗೆ ಮಾತ್ರ ಬಂದಿದೆ ಅಂದ ತಕ್ಷಣ ಪರವಾಗಿಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ಬಿಡ್ತೀವ ನಾವು? ಕೋವಿಡ್ ಇಮಿಡಿಯೇಟ್ ಅವ್ರನ್ನ ಕ್ವಾರಂಟೈನ್ ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಚಾಲೆಂಜ್ ಮಾಡ್ತೀನಿ, ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಈ ಡೌನ್ ಇಲ್ಲಿ ಬರ್ಲಿ, ಈ ಜಾಗಕ್ಕೆ ಅವರು
ಈ ಜಾಗ ಈ ಬೆಲ್ಟ್ಗೆ ಬಂದ್ರೆ ಪ್ರತಿ ಒಂದು ಮನೆಯಲ್ಲಿ ನೀರು ಸ್ಯಾಂಪಲ್ ಇಲ್ಲಿ ಬೋರ್ವೆಲ್ ತೆಗೆದು ನಿಲ್ಸಿದ್ದಾರೆ ಇಲ್ಲಿ ಬಂದ್ರಿ ಕೆರೆಯಲ್ಲಿ ಕಣ್ಣು ಕಾಣುತ್ತೆ ಕೆರೆಯಲ್ಲಿ ಕಣ್ಣಿಗೆ ಕಾಣುತ್ತೆ ರಾಜುತ್ತೆ ಲೀಚೆಟ್ ಆಗಿರೋದು ಸ್ವತಃ ಇಲ್ಲಿ ಅಧಿಕಾರಿ ಮಧು ಅನ್ನೋ ವ್ಯಕ್ತಿ ಏನು ಒಪ್ಕೊಂಡಿದ್ದಾರೆ ಕೆರೆಯಲ್ಲಿ ಹಿಂಗ್ ಆಗ್ಬಿಟ್ಟು ಲೀಚೆಟ್ ನಮ್ಗೆ ಬರೀ 1 ಲಕ್ಷ ಅಷ್ಟೇ ನಾವು ಸಂಸ್ಕರಣ ಮಾಡಕ್ಕಾಗ್ತಿರೋದು ಮಿಕ್ಕಿದೆಲ್ಲ ಕೆರೆಯಲ್ಲಿದೆ ಸರ್ ಅಂತ ಒಪ್ಕೊಂಡಿದ್ದಾರೆ ಲೋಕಾಯುಕ್ತ ಮುಂದೆನೆ ಒಂದು ಕಡೆ ಬಂದಿದೆ ಅಂದ್ರೆ ಅಲಾರ್ಮಿಂಗ್ ಅದು ಮೂರ್ ಕಡೆ ನಾನು ಕೊಡಿಸ್ತೀನಿ ಆಮೇಲೆ ಇವರು ತಪ್ಪಿಸ್ಕೊಳ್ಳೋದು ಕೇಳ್ತಾ ಇರೋದು ತಪ್ಪಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ಅಂದ್ರೆ ಭೂಮಿ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ನೋಡೋಣ ನಾಳೆ ರಿಪೋರ್ಟ್ ತಗೊಳ್ಳೋಣ ನಾವೇ ತಗೊಳ್ಳೋಣ ಏನ್ ಬಂದಿದೆ ಅಂತ ಈಗ ನಮ್ಗೆ ಇಲ್ಲಿ ಪಂಚಾಯತ್ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ ನನ್ನ ಗಾಡಿಯಲ್ಲಿ ಇದೆ ಇಲ್ಲಿ ಪಂಚಾಯತ್ ಅವರೇ ಇಲ್ಲೆಲ್ಲ ಕಲುಷಿತ ಆಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಅವರೇ ಇಲ್ಲಿ ಈ ತರ ವಾಟರ್ ಬರ್ತಾ ಇರೋದ್ರಿಂದ 3-4 ಪಂಪ್ ಸೆಟ್ ಗಳನ್ನ ನಾವು ಇದನ್ನ ಮುಚ್ಚಿದೀವಿ ಅಂತ ಮೋಟರ್ಗಳನ್ನ ಬೋರ್ವೆಲ್ಗಳು ಕೊಳೆ ಬಾವಿಗಳನ್ನ ಮುಚ್ಚಿದೀವಿ ಅಂತ ನಮ್ಗೆ ತೆಗಿಯಕ್ ಹೋದಾಗ ಅವರೇ ಪಂಚಾಯತಿ ತೆಗಿಯಕ್ ಹೋದಾಗ ಲೀಚೆಟ್ ವಾಟರ್ ಬಂತು ಅಂತ ಅಲ್ಲಿಗೆ ಅದನ್ನ ನಿಲ್ಸಿರೋದು ನಮ್ಗೆ ರಿಪೋರ್ಟ್ ಅಲ್ಲಿ ಅವ್ರದ್ದು ಇವ್ರು ತಗೊಂಡಿದ್ದಾರೆ ಇಲ್ವಾ ನೋಡ್ಬೇಕು ಅವ್ರ ಅಭಿಪ್ರಾಯಗಳನ್ನು ತಗೊಂಡಿದ್ದಾರೆ ಇಲ್ವಾ ನೋಡ್ಬೇಕು ಅವ್ರ ಅಭಿಪ್ರಾಯ ಮುಕ್ತ ಆಗುತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲ್ಲಿ ಮೇಲತ್ತೆ ಅಲ್ಲಿ ತೋರಿಸ್ತೀನಿ ಗಿಡಗಳನ್ನ ಸತ್ತೋಗಿದೆ ಗಿಡಗಳು ಇಲ್ಲಿ ಇರೋ ಮರಗಳು ಸತ್ತೋಗಿದೆ ಅಧಿಕಾರಿ ಹತ್ರನೇ ಮಾತಾಡೋಣ ಇವಾಗ ನಿಮ್ ವಿಚಾರಪ್ಪ ಈಗ ಗ್ರಾಮ ಪಂಚಾಯತಿ ಅವ್ರೇನೋ ವರದಿ ಕೊಟ್ಟಿದ್ದಾರೆ ಇಲ್ಲಿ ಇರುವಂತ ವರದಿ ವಾಸ್ತವಾಂಶನ ತಗೊಂಡು ನಾಳೆ ಇವ್ರು ಏನೋ ಇಲ್ಲಿನ ಅಧಿಕಾರಿ ಯಾವ್ದೋ ಬಂದಿದೆ ಅಂದ್ರಲ್ಲ ಒಂದೇ ಒಂದ್ ಕಡೆ ಅವ್ರು ಎಲ್ಲಿಂದ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿದ್ರು ಎಷ್ಟು ಮಾಡಿದ್ರು ಏನ್ ಬಂದಿದೆ ಅದನ್ನ ನಮಗ್ ಕೊಡ್ಲಿ ಆಮೇಲೆ ಅದ್ರ ಜೊತೆಗೆ ಅವ್ರು ಇನ್ನೊಂದು ಅವಿವೇಕಿತನದ ಹೇಳಿಕೆ BBMP ನಮಗ್ ಬರಲ್ಲ ಅಂದ್ರು ನಾವು BBMP ಬಗ್ಗೆ ಕೇಳ್ತಾ ಇಲ್ಲ ಇವ್ರಿಗೆ ಲೋಕಾಯುಕ್ತರು ಕೊಟ್ಟಿರುವಂತ ಡೈರೆಕ್ಷನ್ಸ್ ಏನು ಇದು ಪೊಲ್ಯೂಷನ್ ಹಾಳಾಗೋಗಿದೆ ಇದ್ರ ಬಗ್ಗೆ ವರದಿ ಕೊಡಿ ಅಂತ ಕೇಳ್ತಾ ಇರುವಂತದ್ದು ನೀವು ವರದಿಯನ್ನ ಕೊಡಬೇಕಾಗಿರುವಂತದ್ದು ಲೋಕಾಯುಕ್ತರ ಕೊಡಿ ನಾವು BBMPನೂ ಪ್ರಶ್ನೆ ಮಾಡ್ತೀವಿ BBMPಯಲ್ಲಿ ಆಡಳಿತ ನಡೆಸ್ತಾ ಇರುವಂತ ಅಧಿಕಾರಿಗಳನ್ನು ಕೇಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆನೂ ಕೇಳ್ತೀವಿ ಮತ್ತೆ ಸರ್ಕಾರವನ್ನು ನಾವು ಕೇಳ್ತೀವಿ ನೀವು ನಿಮ್ಮ ಕೆಲಸವನ್ನ ಯಾಕೆಂದ್ರೆ ಇಲ್ಲಿ ಪ್ರಾಣ ಜೊತೆ ಆಟಾಡ್ತಾ ಇರೋದು ಅಂತ ಹೇಳಿದ್ರಲ್ಲ ಒಂದೇ ಒಂದು ಬೋರ್ ಕೊಡ್ಸೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಅನಾರೋಗ್ಯದಿಂದ ಮಕ್ಕಳು ದೊಡ್ಡವರೆಲ್ಲ ಬಳಲ್ತಾ ಇದ್ದಾರೆ ನೀವು ಇದೆಲ್ಲ 2 ತಿಂಗಳಾಯ್ತು ಏನು ಲೋಕಾಯುಕ್ತರು ಬಂದು 2 ತಿಂಗಳಾಯ್ತು 2 ತಿಂಗಳಾದ್ರೂ ನೀವು ರಿಪೋರ್ಟ್ ಕೊಡೋದಕ್ಕೆ ಸತಾಯಿಸ್ತಾ ಇದ್ದೀರಾ ಅಥವಾ ಆಟ ಆಡಿಸ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಏನ್ ಒತ್ತಡ ಇರಬೇಕು ಏನಿರ್ಬೋದು ಅದನ್ನ ನಾಳೆ ನಿಮ್ಮ ಕಚೇರಿಗೆ ಬರ್ತೀವಿ. ಇನ್ನೊಂದು ಮುಖ್ಯವಾದ ವಿಚಾರ ಅಟ್ ಲೀಸ್ಟ್ ಆ ಟ್ಯಾಂಕರ್ ನ ಅವ್ರಿಗೆ ಫ್ರೀ ಆಗಿ ಕಳಿಸ್ತಾ ಇದಾರೆ ಅದನ್ನು ನೋಡ್ಬೇಕು. 8 ರೂಪಾಯಿ ಮತ್ತೆ ಅದು ಇದು ಯಾರು ಕಾಸ್ಟ್ ಯಾರು ಅವ್ರ ತೆರಿಗೆ ಬೇರೆ ಕಟ್ತಾರೆ ಎಲ್ಲ ಕಟ್ತಾರೆ ಅದ್ರ ಮೇಲೆ ಅವ್ರಿಗೆ 800 ರೂಪಾಯಿ ಟ್ಯಾಂಕರ್ ನ ನೀವೇನೆ ಸರ್ಕಾರದ ವತಿಯಿಂದನೇ ಕೊಟ್ಟಂಗಾಯ್ತು. ಅದು ಇಲ್ಲ ಇನ್ನೊಂದು ರೆಡಿಕ್ಯುಲಸ್ ಒಂದ್ ಏನ್ ಗೊತ್ತಾ, ಈಗ ನೀರು ಗ್ರೀನ್ ಬರ್ತಾ ಇದೆಯಲ್ಲ ಅಲ್ಲಿ ಇದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನಮ್ಮ ಹೋಟ್ಲ ಹತ್ರ ಅಲ್ಲಿ ನಮ್ದು ಫುಲ್ ಕೆಮಿಕಲ್ ಎಲ್ಲ ಒಳಗಡೆ ಬಿಟ್ಬಿಟ್ಟು ಅಲ್ಲೆಲ್ಲ ಪಿಂಡ್ಯದಲ್ಲಿ ಕೆಲವು ಕಡೆ ಎಲ್ಲ ಗ್ರೀನ್ ವಾಟರ್ ಬರುತ್ತೆ ಕಡೆಯಿಂದ ಸೇಮ್ ಇದೇ ತರ. ಸೊ ನಾವು ಅದನ್ನ ಗ್ರೀನ್ ವಾಟರ್ ಬರ್ತಿದೆ ಅದನ್ನ ನಾವು ನಮ್ಮ ಹೋಟ್ಲಲ್ಲಿ ಕೈ ತೊಳೆಯೋದಕ್ಕೆ ಮತ್ತೆ ಬಾತ್ರೂಮ್ ಬ್ಲಶ್ ಮಾಡೋದಕ್ಕೆ ಅಷ್ಟಕ್ಕೆ ಮಾತ್ರ ಬಳಸಿ ಇನ್ನೇನಕ್ಕೂ ಬಳಸಲ್ಲ. ಸೊ ಅದಕ್ಕೆ ಬಂದಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಅವರು, ನಿಮ್ ಹೋಟ್ಲಲ್ಲಿ ಈ ತರಕ್ಕೆ ಗಲೀಜ್ ವಾಟರ್ ಬರ್ತಿದೆ ಆ ವಾಟರ್ ನ ಬಳಸ್ತಾ ಇದೀರಿ ನೀವು ನಿಮ್ ಹೋಟ್ಲ್ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೋಟ್ಲ್ ಮೇಲೆ. ಸೊ ಅದಕ್ಕೆ ನಾನು ಹೋಗಿ ಹೇಳ್ದೆ ನನ್ ಮಕ್ಕಳ ನಿಮಗ್ ಚಪ್ಪಲಿ ಹೊಡಿಬೇಕು ನಾವು ಫಸ್ಟ್. ಯಾವನು ಪೊಲ್ಯೂಷನ್ ನ ಪೊಲ್ಯೂಷನ್ ಮಾಡ್ತಾ ಇದ್ದಾನೆ ಪೊಲ್ಯೂಷನ್ ನ ಸೋರ್ಸ್ ಅದು ಅಲ್ಲೋ ಕೆಲಸ ಮಾಡ್ರು ಅಂತ ಅಂದ್ರೆ ಇಲ್ಲಿ ಬಂದ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲೂ ಅಮಾಯಕ ಜನರಿಗೆ ಬೇಕಾದ್ರೆ ಹಂಗೆ ಎದುರಿಸೋರು ಅವರು ಬೇಕಾದ್ರೆ ಅಲ್ಲೇ ಯಾವ್ದೋ ಹೋಟ್ಲು ಮಾಡ್ಸೋರು ಮತ್ತೆಲ್ಲ ಸ್ವಿಮ್ಮಿಂಗ್ ಪೂಲ್ ಇನ್ನೇನು ನಡೆಸೋಂತ ಅವ್ರ ಹತ್ರ ಎಲ್ಲ ಹೋಗಿ ವಸೂಲಿ ಮಾಡ್ಕೊಂಡು ಇವ್ರಿಗೆ ಏನಂತಾರೆ ಇಲ್ಲೊಂದು ಏನು ಸತ್ತೋರ್ ಮನೆಯಲ್ಲಿ ಗಳ ಎಳೆಯ ಕೆಲಸ ಮಾಡ್ತಾರೆ ಬೆಂಕಿ ಹತ್ಕೊಂಡ್ರ ಮನೆಯಲ್ಲಿ ನಿಂತಾರಲ್ಲ ಆ ತರಕ್ಕೆ ಇವ್ರದ್ದು ಎಲ್ಲದರಲ್ಲೂ ದುಡ್ಡು ಲೂಟಿ ಮಾಡೋದೇ ಮಾಡ್ತಾ ಇದಾರೆ ಹೊರತು ನಿಜವಾದ ಸಮಸ್ಯೆಗೆ ಪರಿಹಾರವನ್ನ ಇವ್ರು ಬೇಕಾಗಿಲ್ಲ ಅವ್ರಿಗೆ ಯಾವನ್ಗೂ ಬೇಕಾಗಿಲ್ಲ. ರಾಜಕಾರಣಿ ಸರ್ಕಾರ ನಡೆಸೋರ್ಗೂ ಬೇಕಾಗಿಲ್ಲ, ಅಧಿಕಾರಿಗಳಿಗೂ ಬೇಕಾಗಿಲ್ಲ, ಕೊನೆಯ ಹಂತದ ಮಾರ್ಷಲ್ಗೂ ಬೇಕಾಗಿಲ್ಲ. ಆ ತರದ್ದು ಕುಲ್ಲಂಕುಲ್ಲ ಓಪನ್ ಆಗಿದ್ದು ಎಲ್ಲನ ಪರಿಸರವನ್ನ ಹಾಳು ಮಾಡಿ ನರಕ ಮಾಡೋದಕ್ಕೆ ಹೊರಟ್ಬಿಟ್ಟಿದ್ದಾರೆ. ಏನು ಬೆಂಗಳೂರಿನ ವಾಸ ಇನ್ನೊಂದು ಹೇಳ್ಬೇಕು, ಬೆಂಗಳೂರಲ್ಲಿ ಇಲ್ಲಿ ನೋಡಿ ಮನೆಯಲ್ಲಿ ಏನಿಲ್ಲ ಆಚೆ ಕಡೆ ಹೋದ್ರೆ ಬ್ಯಾಗ್ ತಗೊಂಡು ಹೋಗೋದಕ್ಕೆ ಅವಮಾನ ಜನರಿಗೆ. ಕೈಯಲ್ಲಿ ಒಂದು ಚೀಲದ ಬ್ಯಾಗ್ ಇಟ್ಕೊಂಡು ಹೋಗ್ಬಿಟ್ರೆ ಅವಮಾನ. ಏನ್ ಪ್ಲಾಸ್ಟಿಕ್ ಕವರ್ ಹಾಕೊಂಡ್ ಬಂದ್ಬಿಟ್ರೇನೆ ಇವ್ರಿಗೆ ಗಂಟೆ ಚೀಲದ ಬ್ಯಾಗ್. ಎಲ್ಲ ಮನೆಗೆ ಎಷ್ಟು ಪ್ಲಾಸ್ಟಿಕ್ ಕವರ್ ಬರ್ತವೆ ನಿಮ್ ಮನೆಗೆ ಅನ್ನೋದು ಇಲ್ಲಿ ಪರಿಸರನ ನರಕವನ್ನಾಗಿ ಸೃಷ್ಟಿ ಮಾಡ್ತಾ ಇದೆ. ಪ್ರತಿ ದಿವಸ ಎಲ್ರ ಮನೆಗೂ ಪ್ಲಾಸ್ಟಿಕ್ ಕವರ್ಗಳು, ತಿನ್ನೋದು ಪ್ಲಾಸ್ಟಿಕ್. ಈಗಂತೂ ಸ್ವಿಗ್ಗಿ ಜೊಮ್ಯಾಟೊ ಮನೇಲಿ ಅಡಿಗೆ ಮಾಡಲ್ಲ, ಇನ್ನು ಏನೇನೋ ದಿವ್ಸಕ್ಕೆ ಬಹುಶಃ ಒಂದ್ 4 kg ಕವರ್ ಪ್ರತಿಯೊಬ್ಬರ ಮನೆಯಲ್ಲೂ ಬರುತ್ತೆ. ದಯವಿಟ್ಟು ಪ್ಲಾಸ್ಟಿಕ್ ನ ಬಳಸೋದನ್ನ ಬಿಡಿ ಜನ. ನೀವು ಪ್ಲಾಸ್ಟಿಕ್ ಅಲ್ಲಿ ಬಳಸ್ತಾ ಇದ್ರೆ ನಮ್ಮನ್ನ ಆಡ್ತಾ ಇರೋಂತ ಅಯೋಗ್ಯರು ಅಂತ ಪ್ಲಾಸ್ಟಿಕ್ ನ ಪರಿಷ್ಕರಣೆ ಮಾಡೋದಕ್ಕೆ ಇವ್ರು ನಾಲಾಯಕ್ಗಳು. ನಾನು ಬೆಳಿಗ್ಗೆ ಯಾವ್ದೋ ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಚೀನಾದಲ್ಲಿ ಶೇಕಡ ವರ್ಲ್ಡ್ ಅಲ್ಲಿ ಯಾರು ಪ್ಲಾಸ್ಟಿಕ್ ನ ಹೆಚ್ಚು ಬಳಸಿ ಇದ್ ಮಾಡ್ತಾರೆ ಅನ್ನೋದಕ್ಕೆ ಚೀನಾ ಫಸ್ಟ್ ಇತ್ತು, ಆಮೇಲೆ ಅಮೆರಿಕ ಇದ್ದಂಗಿತ್ತು, ಆಮೇಲೆ ಭಾರತ ಇದ್ದಂಗಿತ್ತು. ಚೀನಾದು ಒಂದು 50% ಅದಕ್ಕೆ ಕಾಂಟ್ರಿಬ್ಯೂಷನ್ ಇದ್ರೆ ಭಾರತದ 11% ಇತ್ತು.
11%ಗೆ ನಮ್ದು ಈ ಗತಿ. 11% ಪ್ಲಾಸ್ಟಿಕ್ ಬೆಳೆಸ್ತಾ ಇರೋರ್ ಗತಿನೇ ಈ ಗತಿ ಆದ್ರೆ ಏನಾದ್ರು ನಾವೇನಾದ್ರು ಅವ್ರ ತರಕ್ಕೆ ಇನ್ನ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ನ ಬಳಸಕ್ ಶುರು ಮಾಡಿದ್ರೆ ಅಪ್ಪ ಇದೆ ಏನು ರೀಸೈಕಲ್ ಮಾಡ್ಕೋತಾರೆ ಆರಾಮಾಗಿ, ಅವ್ರದೆಲ್ಲ ಮಾಡ್ಕೊಂಡಿದ್ದಾರೆ, ಬಳಸಿದ್ರು ಪರಿಸರವನ್ನು ಕಾಪಾಡ್ಕೊತಾ ಇರ್ತಾರೆ. ಸಿಂಗಾಪುರದಲ್ಲಿ ಅಲ್ಲ ಈಗ ಪ್ಲಾಸ್ಟಿಕ್ ವಿಚಾರ ಬಂದಿರ್ತಾರೆ, ಮಸಾಜ್ ಮಾಡಿಸ್ಕೊಂಡ್ ಬಂದಿರ್ತಾರೆ. ಪ್ಲಾಸ್ಟಿಕ್ ವಿಚಾರ ಹೇಳಿದ್ರೆ ಇನ್ನೊಂದು ವಿಷಯ ಬಂಧುಗಳೇ, ಇನ್ನೊಂದು ಮುಖ್ಯವಾದ ವಿಷಯ, ನಾವು ಯಾಕೆ ಇವರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದೀವಿ ಅಂದ್ರೆ, ಈಗ ಆವಾಗಲೇ ನಾನು ಒಂದು ವಿಷಯ ಒಂದ್ಸಲ ಮೆನ್ಷನ್ ಮಾಡಿದೆ, ಎಲ್ಲಾ ಕಡೆ ಈಗ ಪರಿಸರನ ಉಳಿಸಬೇಕು ಅಂತ ಹೇಳಿ ಇಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಅಂತಾನೆ ಮಾಡಿಕೊಂಡು ಅದನ್ನ ಬೇಗ ಎಲ್ಲ ಹಳೆ ವೆಹಿಕಲ್ ಗಳನ್ನ ಡಂಪ್ ಇದು ಮಾಡಿ ಹೊಸ ಇಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮಾಡಬೇಕು ಅಂತ ಮಾಡಿದ್ದಾರೆ. ಆದ್ರೆ ಅದನ್ನೆಲ್ಲ ಮಾಡ್ತಾ ಇದ್ದೀರಾ ಸ್ವಾಮಿ, ಅದರಲ್ಲೂ ಎಷ್ಟೋ ಇದರಲ್ಲಿ ನೀವು ಲಂಚ ಭ್ರಷ್ಟಾಚಾರ ಅಂತ ತಗೊಂಡು ಮಾಡ್ಕೊಂಡಿರ್ತಾ ಇದ್ದೀರಾ. ಆದ್ರೆ ಮುಂದಕ್ಕೆ ಬರುವಂತ ಈ ಬ್ಯಾಟ್ರಿ ವೇಸ್ಟ್ ನ ಇದು ರೀಸೈಕಲ್ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ನಿಮ್ಮ ಹತ್ರ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈಗ ಪ್ಲಾಸ್ಟಿಕ್ ಎಲ್ಲ ಇದಾದ್ಮೇಲೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಗಳಾದ್ಮೇಲೆ ಪ್ಲಾಸ್ಟಿಕ್ ಬೇಡ ಅಂತಿದೀವಿ. ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈಗ ಮತ್ತೆ ಎಲೆಕ್ಟ್ರಿಕ್ ವೇಸ್ಟ್ ಪ್ರಾಬ್ಲಮ್ ಆಗೋವರೆಗೂ ವೇಟ್ ಮಾಡ್ತೀರಾ ನೀವು? ಈಗ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದಕ್ಕೆ ಮುಂದಾಲೋಚನೆ ಅನ್ನೋದು ಬೇಡವಾ? ಈಗ ಅದನ್ನ ಮಾಡಿದ್ರೆ ಮಾತ್ರ ನೀವು ಎಲೆಕ್ಟ್ರಿಕ್ ಪಾಲಿಸಿ ಮಾಡಬೇಕು, ಇಲ್ಲಾಂದ್ರೆ ನೀವು ಮಾಡಬಾರ್ದು. ಇದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಬಂಧುಗಳೇ, ಆಡಳಿತ ಮಾಡೋರಿಗೆ ಮುಂದಾಲೋಚನೆ ಬೇಕು. ಈ ಮುಂದಾಲೋಚನೆ ಇಲ್ಲದೆ ಇರುವಂತಹ ಮಂದ ಬುದ್ಧಿಗಳನ್ನ ನೀವು ಮುಂದಿನ ದಿನಗಳಲ್ಲಿ ಮಂದ ಬುದ್ಧಿ ಅಂತಾನೆ ಕರಿಬೇಕು. ಇನ್ಮೇಲೆ ಇವ್ರನ್ನ ಭ್ರಷ್ಟರು ಅಂತ ಕರಿಬಾರ್ದು. ಪ್ರತಿಯೊಬ್ಬರು ಮಂದ ಬುದ್ಧಿಗಳು ಇವರು. ಇವ್ರಿಗೆ ಆಡಳಿತ ಮಾಡಕ್ಕೆ ಬರಲ್ಲ, ಆಡಳಿತ ಮಾಡೋದಕ್ಕೆ ಬರೋದಿಲ್ಲ, ಬುದ್ಧಿನೇ ಇಲ್ಲ. ಇದನ್ನ ನೀವು ಯೋಚನೆ ಮಾಡಬೇಕು. ಈಗ ನಾವೆಲ್ಲ ನಿಂತಿದೀವಲ್ಲ, ನಾನು ಕಳೆದ ನಾವು ಇಲ್ಲಿ ಬಂದು ಒಂದು 5 ವರ್ಷ 10 ವರ್ಷ ಆಗಿರ್ಬೋದೇನೋ. ಆಗ ಯಾರ ಜೊತೆ ಬಂದ ಹೇಳಿದ್ರೆ ಇಲ್ಲಿರುವಂತ ಲೋಕಲ್ MLA ಅರವಿಂದ್ ಲಿಂಬಾವಳಿ, ಈಗಲೂ ಅವ್ರ ಹೆಂಡತಿನೇ ಮಂಜುಳಾ ಲಿಂಬಾವಳಿನೇ MLA ಆಗಿದ್ದಾರೆ. ಕಳೆದ 15 ವರ್ಷಗಳ ಹಿಂದೆ ಏನ್ ಪರಿಸ್ಥಿತಿ ಇತ್ತೋ ಅದಕ್ಕಿಂತ ವರ್ಸ್ಟ್ ಪರಿಸ್ಥಿತಿ ಈಗಾಗಿದೆ. ಇವ್ರದ್ದು ಒಂದು ದಂಧೆ ಆಗಿದೆ. ಪ್ರತಿ ವರ್ಷನೂ ಇಲ್ಲೊಂದು ಲೀಚಿಟ್ ಬರ್ತಾ ಇದೆ, ಇಷ್ಟೊಂದು ಕಚಡ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮಿಂದ ಬೆಂಗಳೂರಿಂದ ನಮ್ಮ ಏರಿಯಾ ಕಚಡ ಆಗ್ತಾ ಇದೆ, ಪರಿಸರ ಹಾಳಾಗ್ತೀನಿ ಅಂತ ಹೇಳ್ಬಿಟ್ಟು ದಂಧೆ ಮಾಡ್ಕೊಂಡು 1000 ಕೋಟಿ ಹಾಕ್ಸ್ಕೊಳೋದು. ನಾವೆಲ್ಲ ಶುದ್ಧ ಮಾಡ್ತೀವಿ, ನಮ್ಮ ವ್ಯವಸ್ಥೆಯನ್ನ ಬದಲಾಯಿಸ್ತೀವಿ ಅಂತ ಹೇಳಿ ಸುಮಾರು 1000 ಕೋಟಿ ವ್ಯವಹಾರ ಮಾಡ್ತಾರೆ. ಅಲ್ಲಿ ಕೆಲವು ಜನರಿಗೆ ಹೇಳಿ ಧರಣಿ ಮಾಡಿಸ್ತಾರೆ ಕೂಡ, ರಸ್ತೆ ತಡೆ ಮಾಡ್ತಾರೆ. ನಂತರ 1000 ಕೋಟಿ ಬಂದ ತಕ್ಷಣ DC ಅಕೌಂಟ್ಗೆ ಇವರ ಧರಣಿ ನಿಂತೋಗುತ್ತೆ. ಅಲ್ಲಿಗೆ ಮುಕ್ತಾಯ ಆಯಿತು ಇವರ ಧರಣಿ ಮತ್ತೆ ಎಲ್ಲ ವ್ಯವಸ್ಥೆಗಳ ಏನು ಇದೊಂದು ಕಷ್ಟ ಆಗಿದೆ, ಪರಿಸರ ಹಾಳಾಗಿದೆ ಅಂತ ಹೇಳುವುದನ್ನ ಅಲ್ಲಿ ನಿಲ್ಲಿಸ್ತಾರೆ. ಪ್ರತಿ ವರ್ಷ ಕಳೆದ 12 ವರ್ಷ 14 ವರ್ಷಗಳಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದ್ ನಿಮಿಷ. ಸೊ ಈ ತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಈಗ ಇಲ್ಲಿರುವಂತಹ MLA ಕೂಡ ನಾನೇ ಎಲ್ಲ ಮಾಡ್ತೀನಿ, ರಸ್ತೆನೂ ಮಾಡ್ತೀನಿ, ಕಸನೂ ಗುಡಿಸ್ತೀನಿ, ಮತ್ತೆ ದೀಪನೂ ಉಡಿಸ್ತೀನಿ ಅಂತ ಹೇಳ್ತಾರವರು. ಈ ವ್ಯವಸ್ಥೆ ಯಾಕೆ ಸರಿ ಮಾಡ್ತಾ ಇಲ್ಲ? ಕೇವಲ ಹಣಕ್ಕೋಸ್ಕರ ನೀವು ಇಂಥ ವ್ಯವಸ್ಥೆನ ಉಳಿಸ್ಕೊಂಡಿದ್ದೀರಾ. ಅಲ್ಲಿ ಮಂಡೂರು ಆಯ್ತು, ಮಂಡೂರು ಕೂಡ ಮಹದೇವಪುರ ಕ್ಷೇತ್ರಕ್ಕೆ ಬರ್ತಾ ಇತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿಗೆ ಕಣ್ಣೂರು ಪಂಚಾಯತಿಯ ಬೆಳ್ಳಳ್ಳಿ ಬಂದಿದೆ, ಬೆಳ್ಳಳ್ಳಿ ಮಿಟ್ಕನಹಳ್ಳಿಗೆ ಬಂದಿದೆ. ಇದು ಕೇವಲ ಮಿಟ್ಕನಹಳ್ಳಿ ಬೆಳ್ಳಳ್ಳಿ ಪರಿಸ್ಥಿತಿ ಅಲ್ಲ, ಇಡೀ ಈ ಜಾಗದಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳು, ಎಲ್ಲ ಗ್ರಾಮಗಳು, ಕಣ್ಣೂರು, ಚಿಕ್ಕಗೊಬ್ಬಿ, ದೊಡ್ಡಗೊಬ್ಬಿ, ನಂತರ ರಾಂಪುರ, ನಂತರ ಓಲ್ಡ್ ಮೆಡ್ರಾಸ್ ರೋಡ್, ಅಲ್ಲಿಂದ ಇದೇ ನೀರು ಲಿಚ್ಚಿಟ್ಟು ಅಲ್ಲಿ ಗಂಟ ಹೋಗಿದೆ. ಈಗ ಇಡೀ ಹೊಸೂರು ಗಂಟೆ ಆಡ್ಕೊಂಡಿದೆ. ಇದು ಕಾರಣ ಯಾರು? ಇಲ್ಲಿ ಲೋಕಲ್ MLA ಆದ ಅರವಿಂದ್ ಲಿಂಬಾವಳಿ. ಅವ್ರ ಮನೆಗೆ ಹೋಗಿಲ್ವಾಗೋಸ್ಕರ ಮಾಡ್ತಾರಂತ ಕೆಲಸ ಇದು. ಈ ಇಡೀ ಬೆಂಗಳೂರಿನ ಕಸವನ್ನು ತಂದ್ಬಿಟ್ಟು ಇಲ್ಲಿ ಹಾಕೋದು, ಅದನ್ನ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಈ ಲೋಕಲ್ MLA ಸರಿ ಇದ್ರೆ ಇದ್ಯಾವ್ದಾಗ್ತಾ ಇತ್ತು? ಲೋಕಲ್ MLA ಇದ್ರ ಅಕ್ಕಪಕ್ಕದಲ್ಲಿ ಅಲ್ಲಿ ಇಲ್ವಾ? ಎಲ್ಲ ರೂಲ್ಸ್ ಕಾನೂನುಗಳು ಎಲ್ಲ ಇದೆ. ಆದ್ರೆ ಯಾವ್ದನ್ನ ಮಾಡ್ತಾ ಇಲ್ಲ. ಈ ಲೋಕಲ್ MLAಗೆ ದುಡ್ಡು ಬೇಕಷ್ಟೇ. ಪರಿಸರ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳುವಂತಹ ಸ್ಥಿತಿಯನ್ನ ಉತ್ಪಾದನೆ ಮಾಡೋದು, ನಿರ್ಮಾಣ ಮಾಡಿಕೊಂಡು ಇಲ್ಲಿರುವಂತ ಜನರಿಗೆ ನೀರಿಲ್ಲ, ಬೋರ್ವೆಲ್ ಹಾಳಾಗಿದೆ, ಕೆರೆ ಹಾಳಾಗಿದೆ. ಇಲ್ಲಿ ಕೇವಲ ಕಸಕ್ಕಲ್ಲ, ಕೆರೆ ಹಾಳಾಗಿದೆ, ಕಸ ಹಾಳಾಗಿದೆ, ನೀರಿನ ವ್ಯವಸ್ಥೆ ಹಾಳಾಗಿದೆ, ರಸ್ತೆ ಗಟ್ಟಾಗಿದೆ. ಇವೆಲ್ಲವನ್ನು 4ರಿಂದ 1000 ಕೋಟಿನ ತಮ್ಮ ಏನೋ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಹಾಕ್ಸ್ಕೊಂಡು ಯಾವುದು ಕೆಲಸ ಆಗ್ತಾ ಇಲ್ಲ. ಸೊ ಇಂತಹ ಪರಿಸ್ಥಿತಿ ನಾವು ಮಾಡ್ಕೊಂಡಿದೀವಿ. ಬೇರೆ ಅವ್ರನ್ನ ಬ್ಲೇಮ್ ಮಾಡೋದು ಸರಿ ಆಗಲ್ಲ. ಇದು ನಮ್ಮ ಜನರ ಪರಿಸ್ಥಿತಿ ಆಗಿದೆ. ಇದು ಲೋಕಲ್ MLAಗಳಾಗಲಿ ಇಡೀ ಬೆಂಗಳೂರಿನ ವ್ಯವಸ್ಥೆ ಆಗಿದೆ. ಅದು ಸರಿ ಆಗ್ಬೇಕಂತ ಹೇಳಿದ್ರೆ ಒಳ್ಳೆಯವ್ರನ್ನ ಆರಿಸ್ಬೇಕು.
ಆಗ್ತಾನೆ ಬದಲಾಗುತ್ತೆ, ಇಲ್ಲಾಂದ್ರೆ ಬದಲಾಗೋದಿಲ್ಲ. ಪ್ಲಕಾರ್ಡ್ಸ್ ಎಲ್ರಪ್ಪ, ಪ್ಲಕಾರ್ಡ್ಸ್ ಒಬ್ರು ಹಿಡ್ಕೊಳ್ಳಿವಲ್ರ ಎಲ್ಲೂ. ಈಗ ನಿಂತ್ಕೊಂಬಿಡಿ, ಕಸ ಚೆನ್ನಾಗಿ ಕಾಣುತ್ತೆ. ಲೈವ್ ಎಂಡ್ ಮಾಡಿ. ಸೊ ಇಷ್ಟು ಆಯ್ತಾ, ಕ್ಲೋಸ್ ಮಾಡಿದ್ರು. ಬಂಧುಗಳೇ, ಈಗ ಬೆಳಗಿಂದ ನೀವೆಲ್ಲ ನೋಡ್ತಿದ್ದಂತಹ ಪರಿಸ್ಥಿತಿಯ ಪರಿಸ್ಥಿತಿ ಏನಾಗಿದೆ, ನಮ್ಮ ಬೆಂಗಳೂರಿನ ಪರಿಸರ ಎಷ್ಟು ಕೆರೆ ಆಗಿದೆ ಅದಕ್ಕೆಲ್ಲ ಕಾರಣ ಈಗಿರುವಂತಹ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಯಡಿಯೂರಪ್ಪನ ಎಲ್ಲರೂ ಸೇರ್ಕೊಂಡು ಇಡೀ ಯಾರು ನಮ್ಮ ಬೋಲ್ತಲೆ ಎಚ್ ಡಿ ಕುಮಾರಸ್ವಾಮಿ ಸೇರ್ಕೊಂಡು ಪ್ರತಿಯೊಬ್ಬರು JCB ಪಕ್ಷಗಳು ಕಾರಣರಾಗಿದ್ರೆ ಇದಕ್ಕೆಲ್ಲ ನಾವು ಕೂಡ ಕಾರಣರೆ. ಎಲ್ಲರನ್ನ ಆರಿಸಿಕೊಂಡು ನಮ್ಮ ಮಾತನ್ನ ಮುಗಿಸ್ತೀವಿ. ಈಗ ಹೇಗೆ ಫೋಟೋನಾ? ಹಾ, ಓಕೆ. ಅಲ್ಲ, ಒಂದು ಹಳ್ಳಕ್ಕೆ ಒಂದು ಉಪ ಇರುತ್ತೆ ಅಲ್ಲೇ. ಹಾ, ಸರಿ, ಲೈವ್ ಕ್ಲೋಸ್ ಮಾಡೋದಾ? ಬಂಧುಗಳೇ, ಇದು ಇವತ್ತಿನ ಹೋರಾಟ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನ ಕಾನೂನು ಅಡಿಯಲ್ಲಿ ಅಕೌಂಟೇಬಲ್ ನಾವು ಮಾಡ್ತೀವಿ, ಉತ್ತರದಾಯಿ ಮಾಡ್ತೀವಿ. ಈ ಪರಿಸರದ ವಿಚಾರವನ್ನ ನಾವು KRS ಪಕ್ಷ ತುಂಬಾ ಒಂದು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಆಡಳಿತಕ್ಕೆ ಬಂದ್ರೆ ಇದಕ್ಕೆ ಬೇಕಾಗಿರುವಂತಹ ಮುಂದಾಲೋಚನೆಯ ಕ್ರಮಗಳನ್ನ ನಾವು ತೆಗೆದುಕೊಂಡು ಈ ಇಡೀ ನಮ್ಮ ರಾಜ್ಯದ ಪರಿಸರ, ದೇಶದ ಪರಿಸರವನ್ನ ಉಳಿಸುವಂತ ನಾವು ಕೆಲಸ ಮಾಡ್ತೀವಿ ಅಂತ ನಿಮಗೆ ಪರಿಸರ ಉಳಿಸಿ, ಪರಿಸರ ಉಳಿಸಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಪಕ್ಷಕ್ಕೆ. ಬೆಂಗಳೂರಿನ ಕಸ ವಿಲೇವಾರಿ ಮಾಡಲು ಆಗದೇ ಇರುವಂತಹ ನಾಲಾಯಕ ಅಧಿಕಾರಿಗಳಿಗೆ, ನಾಲಾಯಕ ರಾಜಕಾರಣಿಗಳಿಗೆ, ಬೆಂಗಳೂರನ್ನ ನರಕ ಮಾಡಲು ಹೊರಟಿರುವಂತಹ ನಾಲಾಯಕ ರಾಜಕಾರಣಿಗಳಿಗೆ ಉಳಿಸಿ, ಪರಿಸರ ಉಳಿಸಿ. ಮುಂದಾಲೋಚನೆ ಇಲ್ಲದ ಮಂದ ಬುದ್ಧಿ ರಾಜಕಾರಣಿಗಳಿಗೆ, ಮುಂದಿನ ಪೀಳಿಗೆಯ ಭವಿಷ್ಯದ ಯೋಚನೆ ಇಲ್ಲದ ಮಂದ ಬುದ್ಧಿ ರಾಜಕಾರಣಿಗಳಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಲೋಕಲ್ MLA ಯಾರು ಲಿಂಬಾವಳಿ ಅವರಿಗೆ, ಲೋಕಲ್ MLA ಯಾರು ಲಿಂಬಾವಳಿ ಅವರಿಗೆ, ಬೆಂಗಳೂರು ಉಸ್ತುವಾರಿ DK ಶಿವಕುಮಾರ್ಗೆ, ಬೆಂಗಳೂರು ಉಸ್ತುವಾರಿ DK ಶಿವಕುಮಾರ್ಗೆ, ಕಸ ವಿಲೇವಾರಿ ಮಾಡುವ ಯೋಗ್ಯತೆ ಇಲ್ಲದ ಸಿದ್ದರಾಮಯ್ಯ ಸರ್ಕಾರಕ್ಕೆ,